Hello, first BC Makle. Welcome to the most important questions for the first part here. ಈ ಫಸ್ಟ್ ಪಾರ್ಟ್ ಅಲ್ಲಿ ನಾವು 4 ಚಾಪ್ಟರ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡೋದ. ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್, ಅದಾದ್ಮೇಲೆ ನಿಮ್ದು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್, ಅದಾದ್ಮೇಲೆ ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್. ಈ 4 ಚಾಪ್ಟರ್ ಇಂದ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಈ ವಿಡಿಯೋಲಿ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೋಸ್ಕರ. ಸೊ ಬನ್ನಿ ಸ್ಟೂಡೆಂಟ್ಸ್, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋದ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್, ಚಾನಲ್ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡಿ ಸ್ಟೂಡೆಂಟ್ಸ್. ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನಮ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ವಿ ಕ್ಯಾನ್ ಮೇಕ್ ಅ ಲಾಟ್ ಆಫ್ ಮೋರ್ ವಿಡಿಯೋಸ್ ಫಾರ್ ಆಲ್ ಆಫ್ ಯು. ಅದ್ರ ಜೊತೆಗೆ ಈ ವಿಡಿಯೋ ಲೈಕ್ ಮಾಡೋದು ಮಡಿಬೇಡಿ ಸ್ಟೂಡೆಂಟ್ಸ್. ಓಕೆ, ನೌ ಫಸ್ಟ್ ಚಾಪ್ಟರ್ ಇಸ್ ಕಾಲ್ಡ್ ಲಿವಿಂಗ್ ವರ್ಲ್ಡ್. ಈ ಲಿವಿಂಗ್ ವರ್ಲ್ಡ್ ಅಲ್ಲಿ ದೇರ್ ಆರ್ 2 or 3 ಕಾನ್ಸೆಪ್ಟ್ಸ್ ಎವ್ರಿ ಸಿಂಗಲ್ ಇಯರ್ ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಫಸ್ಟ್ ಕಾನ್ಸೆಪ್ಟ್ ಇಸ್ ವೆರಿ ಸ್ಟ್ರೇಟ್ ಸ್ಟೂಡೆಂಟ್, ವೆರಿ ಸ್ಟ್ರೇಟ್ ಫಾರ್ವರ್ಡ್. ಅದು ನಿಮ್ದು ಟ್ಯಾಕ್ಸನಾಮಿಕಲ್ ಹೈರಾರ್ಕಿ. ನೋಡಿ, ಈ ತರ ಕ್ವಶನ್ ಕೇಳುತ್ತೆ. ಈ ತರ ನಿಮ್ಗೆ ಡೈರೆಕ್ಟ್ ಆಗಿ ಈ ತರ ಕ್ವಶನ್ ಬಂದ್ಬಿಡುತ್ತೆ ಎಕ್ಸಾಮ್ ಅಲ್ಲಿ. ನೋಡಿ, illustrate any 5 taxonomical hierarchy with suitable example. ನಿಮ್ಗೆ ಇಲ್ಲಿದು ಕಿಂಗ್ಡಮ್, ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು, ಸರಿನಾ? ಈ ತರ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ ನೋಡಿ. ಇದಕ್ಕೊಂದು ಸ್ಮಾಲ್ ಟ್ರಿಕ್ ಇದೆ, ಹೇಳ್ಕೊಡ್ತೀನಿ. ಕಡೆ ಕೆಲಸ ಸ್ಟೂಡೆಂಟ್ಸ್ ಹೇಳ್ಕೊಡ್ತೀನಿ. ಒಂದು ಸ್ಮಾಲ್ ಟ್ರಿಕ್ ಇದೆ ನೋಡಿ. ಕೀಪ್ ಪಾಟ್ಸ್ ಕ್ಲೀನ್ ಆರ್ family gets sick. Keep pots clean or the family gets sick ಅಂತ. ಸೊ ಈ ಸಿಂಪಲ್ ಟ್ರಿಕ್ ಇಂದ ಇದೆಲ್ಲ ನಿಮ್ಗೆ ನೆನಪಿರ್ಬೋದು. ಇಲ್ಲಿ ನಿಮ್ಗೆ ಇದು ಫೈಲಮ್ ಇದೆಯಲ್ಲ, ಈ ಫೈಲಮ್ ಬರೀ ನಿಮ್ದು ಪ್ಲಾಂಟ್ಸ್ ಮಾತ್ರ ಬರುತ್ತೆ, ಸರಿನಾ? ಸಾರಿ, ಫೈಲಮು ಆನಿಮಲ್ಸ್ ಮಾತ್ರ ಬರುತ್ತೆ. ಈ ಡಿವಿಷನ್ ಪ್ಲಾಂಟ್ಸ್ ಬರುತ್ತೆ. ಸೊ ಡಿವಿಷನ್ ನಿಮ್ಗೆ ಬರೋದು ಪ್ಲಾಂಟ್ಸ್ಗೆ, ಫೈಲಮ್ ನಿಮ್ಗೆ ಬರೋದು ಆನಿಮಲ್ಸ್ಗೆ. ಪ್ಲೀಸ್ ಇದನ್ನ ನೀವು ನೆನಪಿಕೊಳ್ಳಿ, ಈ ಡಿಫ್ರೆನ್ಸ್ ನೆನಪಿಕೊಳ್ಳಿ ನೀವೆಲ್ಲರೂ ಕೂಡ. ಓಕೆ, ಅದು ಬಿಟ್ರೆ ನೀವು ಇಲ್ಲೂ ಕೂಡ ನೋಡಿ, ಇಲ್ಲಿಂದ ನೀವು ತಗೋಬಹುದು ಕಿಂಗ್ಡಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಆರ್ಡರ್, ಜೀನಸ್, ಕಿಂಗ್ಡಮ್ ನಿಮ್ಗೆ ಗೊತ್ತಿರುತ್ತೆ. ಯಾವ್ದು ಆನಿಮಲ್ ಕಿಂಗ್ಡಮ್, ಪ್ಲಾಂಟ್ ನಿಮ್ಗೆ ಗೊತ್ತಿರುತ್ತೆ. ಹಿಂಗು ಫ್ಯಾಮಿಲಿ, ಜೀನಸ್, ಆರ್ಡರ್, ಕ್ಲಾಸ್, ಡಿವಿಷನ್, ಫೈಲಮ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ತಗೊಂಡು ನೀವು ಈ ತರ ಬರೀಬಹುದು. ಒಂದು ಬೆಸ್ಟ್ ಎಕ್ಸಾಂಪಲ್ ಮ್ಯಾಂಗೋ ತಗೊಳ್ಳಿ, ಇಲ್ಲ ಅಂತಂದ್ರೆ ಹ್ಯೂಮನ್ಸ್ ತಗೊಳ್ಳಿ. ಹ್ಯೂಮನ್ಸ್, ಮ್ಯಾಂಗೋ ಎಲ್ಲಕ್ಕಿಂತ ಈಸಿಯೆಸ್ಟ್ ಎಕ್ಸಾಂಪಲ್ಸ್ ನೆನಪಿಕೋನಕ್ಕೆ. ಇದೇ ಕ್ವಶನ್ಸ್ ನ ಅವರು ಡೈರೆಕ್ಟ್ ಆಗಿ ನಿಮಗೆ 1 ಮಾರ್ಕ್ ಕೂಡ ಕೇಳಬಹುದು. ಸೇಮ್ ಕ್ವಶನ್ ನೋಡಿ, ದೇ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ದ ಫ್ಯಾಮಿಲಿ ಆಫ್ ಮ್ಯಾಂಜಿಫೆರಾ ಇಂಡಿಕಾ. ವಾಟ್ ಇಸ್ ದ ಫ್ಯಾಮಿಲಿ ಆಫ್ ಮ್ಯಾಂಜಿಫೆರಾ ಇಂಡಿಕಾ. ಅಲ್ಲಿ ನೀವು ಅನ್ನಕಾರ್ಡೇಸಿಯೆ ಅಂತ ಬರೀಬೇಕು ನೀವು, ಅನ್ನಕಾರ್ಡೇಸಿಯೆ. ಓಕೆನಾ? ದಟ್ ಇಸ್ ದ ಫ್ಯಾಮಿಲಿ ಆಫ್ ಯುವರ್ ಮ್ಯಾಂಗೋ, ಮ್ಯಾಂಜಿಫೆರಾ ಇಂಡಿಕಾ. ಸೊ ಈ ತರ ಕ್ವಶನ್ಸ್ ಕೇಳ್ಬೋದು ನಿಮ್ಗೆ ಈ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಇಂದ. ಇದು ಬಿಟ್ರೆ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್ ದ ರೂಲ್ಸ್ ಆಫ್ ನೋಮೆನ್ಕ್ಲೇಚರ್ ಸ್ಟೂಡೆಂಟ್ಸ್. ಇದು ನೋಡಿ, ಈ ತರ ಬರುತ್ತೆ. ಫಾರ್ ಎಕ್ಸಾಂಪಲ್ ಕ್ವೆಶ್ಚನ್ ಇದ್ರೆ ಕೇಳ್ಬಿಡ್ತಾರೆ ನಿಮ್ಗೆ, ವಾಟ್ ಇಸ್ ದ ಬೈನೋಮಿಯಲ್ ನೋಮೆನ್ಕ್ಲೇಚರ್ ಅಂದ್ರೆ ಏನು? ಮೆನ್ಷನ್ ಇಟ್ಸ್ ಎನಿ 2 ಇಂಪಾರ್ಟೆಂಟ್ ರೂಲ್ಸ್. ಬೈನೋಮಿಯಲ್ ನೋಮೆನ್ಕ್ಲೇಚರ್ ಅಂದ್ರೆ ಏನು ಅಂಡ್ ಎನಿ 2 ರೂಲ್ಸ್. ಈ ವಾಟ್ ಇಸ್ ಬೈನೋಮಿಯಲ್ ನೋಮೆನ್ಕ್ಲೇಚರ್ ಗೆ ಒಂದು ಸೆಪರೇಟ್ ಕ್ವೆಶ್ಚನ್ ಕೂಡ ಕೊಟ್ಟಿದ್ದೀನಿ ನಿಮ್ಗೆ. ಸೊ ನೀವು ಅಲ್ಲಿಂದ ಕೂಡ ಆರಾಮಾಗಿ ನೆನಪಿಕೋಬಹುದು ಇದನ್ನ. ಓಕೆನಾ? ನೋಡಿ, ವಾಟ್ ಇಸ್ ಬೈನೋಮಿಯಲ್ ನೋಮೆನ್ಕ್ಲೇಚರ್ ಕೊಟ್ಟಿದ್ದೀನಿ ನೋಡಿ, ಸರಿನಾ? ಸೊ ಈ ಬೈನೋಮಿಯಲ್ ನೋಮೆನ್ಕ್ಲೇಚರ್ ಮಾಡೋದಕ್ಕೆ ಸ್ವಲ್ಪ ರೂಲ್ಸ್ ಇರುತ್ತೆ. ಆ ರೂಲ್ಸ್ ಏನು ಬನ್ನಿ ಒಂದಾಗಿ ನೋಡೋದ. ಈಗ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಸ್ಟೂಡೆಂಟ್. ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಇಸ್ ಮ್ಯಾಂಜಿಫೆರಾ ಇಂಡಿಕಾ ಸ್ಟೂಡೆಂಟ್ಸ್. ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಎಕ್ಸಾಂಪಲ್ ಇದು ನೋಡಿ, ಮ್ಯಾಂಜಿಫೆರಾ ಇಂಡಿಕಾ ಅಂತ. ಈಗ ಈ ಮ್ಯಾಂಜಿಫೆರಾ ಇಂಡಿಕಾದಲ್ಲಿ ಈ ಫಸ್ಟ್ ಮ್ಯಾಂಜಿಫೆರಾ ಇದೆಯಲ್ಲ, ಮ್ಯಾಂಜಿಫೆರಾ ಅಲ್ಲಿ ಇದು ಎಂ ಯಾವತ್ತು ಕೂಡ ಕ್ಯಾಪಿಟಲ್ ಇರಬೇಕು, ಜೀನಸ್ ಯಾವತ್ತು ಕೂಡ ಕ್ಯಾಪಿಟಲ್ ಇರಬೇಕು, ಜೀನಸ್ದು. ಅದಾದ್ಮೇಲೆ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಸ್ಪೀಶೀಸ್. ಸೊ ಜೀನಸ್, ಸ್ಪೀಶೀಸ್ ಫಸ್ಟ್ ಲೆಟರ್ ಯಾವತ್ತು ಕೂಡ ಸ್ಮಾಲ್ ಆಗಿರ್ಬೇಕು. ನೋಡಿ, ಈ ತರ ಯಾವುದು ಕೂಡ ಸ್ಮಾಲ್ ಆಗಿರಬೇಕು. ಸೊ ಜೀನಸ್ ಅಂಡ್ ಸ್ಪೀಶೀಸ್ ಈಸಿಯಾಗಿ ನೀವು ನೆನಪಿಕೋಬೋದಿನ್ನ. ಓಕೆನಾ? ನೋಡಿ, ದ ಬಯೋಲಾಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್ ಅಂಡ್ ರಿಟನ್ ಇನ್ ಇಟಾಲಿಕ್ಸ್. ಸೊ ಇದು ಲ್ಯಾಟಿನ್ ಅಲ್ಲಿ ಇರುತ್ತೆ, ಇಟಾಲಿಕ್ಸ್ ಆಗಿ ಇರುತ್ತೆ. ಡಸಂಟ್ ಮ್ಯಾಟರ್ ವಾಟ್ ಇಸ್ ದ ಒರಿಜಿನ್. ಫಾರ್ ಎಕ್ಸಾಂಪಲ್ ನೀವು ನಾಳೆ ನಿಮ್ ಮನೆ ಪಕ್ಕ ಯಾವ್ದು ಹೊಸ ತರದ್ದು ಒಂದು ಪ್ಲಾಂಟ್ ನ ಕಂಡು ಹಿಡಿದ್ಬಿಡ್ರಿ ನೀವು, ಹೊಸ ಪ್ಲಾಂಟ್ ನ. ಆ ಪ್ಲಾಂಟ್ ಎಲ್ಲಿ ಬಂತು? ಈಗ ಕರ್ನಾಟಕದಲ್ಲಿ ಬಂತು. ಎಲ್ಲಿ? ಇಂಡಿಯಾದಲ್ಲಿ. ಬಟ್ ಇಲ್ಲಿದ್ರು ಕೂಡ ಅದು ಇಟಾಲಿಕ್ಸ್ ಅಲ್ಲಿ ಇಲ್ಲ ಲ್ಯಾಟಿನ್ ಅಲ್ಲೇ ಬರಿಬೇಕಾದದ್ದು ಸೈಂಟಿಫಿಕ್ ನೇಮ್ ಯಾವತ್ತು ಕೂಡ. ನೋಡಿ, ದೇ ಆರ್ ಲ್ಯಾಟಿನಸೈಸ್ಡ್ ಆರ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಒರಿಜಿನ್. ಎಲ್ಲಿಂದಾನೋ ಬರ್ಲಿ, ಅದೇ ನೇಮ್, ಸೈಂಟಿಫಿಕ್ ನೇಮ್ ಯಾವತ್ತು ಕೂಡ ಲ್ಯಾಟಿನ್ ಅಲ್ಲಿ ಇರ್ಬೇಕು ಯಾವತ್ತು ಕೂಡ. Now, the first word in a biological name represents the genus. ಯಾವುದು? ಮ್ಯಾಂಜಿಫೆರಾ is the genus, while the second component denotes the specific epithet or the species. So genus and species. Now students, now ಈಗ ಇದು ಟೈಪ್ ಆಗಿದೆ. ಇದು ಟೈಪ್ ಆಗಿದ್ರೆ ಹೆಂಗ್ ಮಾಡ್ಬೇಕು ನಾವು?
ಟೈಪ್ ಮಾಡ್ಬೇಕಾದ್ರೆ ಅದನ್ನ ಇಟಾಲಿಕ್ಸ್ ಅಲ್ಲಿ ಟೈಪ್ ಮಾಡಬೇಕು. ಇರುತ್ತೆ ನೋಡಿದೀರಾ ಈ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ, ಪವರ್ ಪಾಯಿಂಟ್ ಎಲ್ಲ ಬೋಲ್ಡ್, ಅಂಡರ್ಲೈನ್, ಇಟಾಲಿಕ್ಸ್ ಇಂದ ಇರುತ್ತೆ. ಸೊ ಇದೆಲ್ಲಾನು ಕೂಡ ಇಟಾಲಿಕ್ಸ್ ಆಗಿರ್ಬೇಕು ಟೈಪ್ ಮಾಡ್ಬೇಕಾದ್ರೆ. ನಾವು ವಾಟ್ ಅಬೌಟ್ ನೀವು ಬರೀಬೇಕಾದ್ರೆ ಹೆಂಗ್ ಮಾಡ್ಬೇಕು ಇದನ್ನ? ಲೆಟ್ಸ್ ನೀವು ಆನ್ಸರ್ ಬರೀತಾ ಇರ ಬುಕ್ ಅಲ್ಲಿ, ಅವಾಗ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಸಪ್ರೇಟ್ ಆಗಿದ್ನ ಎರಡನ್ನೂ ಕೂಡ ಅಂಡರ್ಲೈನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಸಪ್ರೇಟ್ ಆಗಿ ಎರಡನ್ನೂ ಕೂಡ ಅಂಡರ್ಲೈನ್ ಮಾಡ್ಬೇಕು. ಪ್ಲೀಸ್ ನೆನಪಿರ್ಲಿ ಇದು, ಓಕೆನಾ? ನೋಡಿ, ವೆನ್ ಹ್ಯಾಂಡ್ ರಿಟನ್ ಆರ್ ಸಪ್ರೇಟ್ಲಿ ಅಂಡರ್ಲೈನ್ಡ್ ಆರ್ ಪ್ರಿಂಟೆಡ್ ಇನ್ ಇಟಾಲಿಕ್ಸ್ ಟು ಇಂಡಿಕೇಟ್ ದರ್ ಲ್ಯಾಟಿನ್ ಒರಿಜಿನ್. ಸೊ ಅಂಡರ್ಲೈನ್ ಮಾಡಬೇಕು ಬರೀಬೇಕಾದ್ರೆ, ಪ್ರಿಂಟ್ ಮಾಡಬೇಕಾದ್ರೆ ಇಟಾಲಿಕ್ಸ್ ಆಗಿರಬೇಕು. ಆಮೇಲೆ ಸ್ಟೂಡೆಂಟ್ಸ್, the first word denoting the genus starting with a capital letter. ಸೊ ಈ ಮ್ಯಾಂಜಿಫೆರಾದಲ್ಲಿ ಎಂ ಇದೆಯಲ್ಲ, ಎಮ್ಮು ಅದು ಕ್ಯಾಪಿಟಲ್ ಆಗಿದೆ. ಆಮೇಲೆ ಈ ಸ್ಪೆಸಿಫಿಕ್ ಎಪಿಥೆಟ್ ಸ್ಪೀಶೀಸ್ ಸ್ಟಾರ್ಟಿಂಗ್ ವಿತ್ ಸ್ಮಾಲ್ ಲೆಟರ್ ಐ ಸ್ಮಾಲ್ ಆಗಿದೆ. ಸೊ ಮ್ಯಾಂಜಿಫೆರಾ ಇಂಡಿಕಾ. ಸೊ ಪ್ಲೀಸ್ ಸ್ಟೂಡೆಂಟ್ಸ್ ಈ 4 ರೂಲ್ಸ್ ನೆನಪಿರಲಿ, 4 ರೂಲ್ಸ್ ನೆನಪಿರಲಿ. ಸೇಮ್ ಡಿಕ್ಟೋ ಕ್ವೆಶ್ಚನ್ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ ಲಿವಿಂಗ್ ವರ್ಲ್ಡ್ ಇಂದ. ಸೊ ಆ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಅಸೆಂಡಿಂಗ್ ಆರ್ಡರ್ ನೋಡಿ, ಈ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಅಸೆಂಡಿಂಗ್ ಆರ್ಡರ್. ಅದಾದ್ಮೇಲೆ ಸ್ಟೂಡೆಂಟ್, ಅದಾದ್ಮೇಲೆ ಇಲ್ಲಿಂದ ಎಕ್ಸಾಂಪಲ್ಸ್, ಆಮೇಲೆ ಇದು ಕೇಳ್ತಾರೆ. ಇದು ಬಿಟ್ರೆ 1 ಮಾರ್ಕ್ ಕ್ವಶನ್ಸ್ ಏನು? ವಾಟ್ ಇಸ್ ಅ ಟ್ಯಾಕ್ಸಾನ್, ವಾಟ್ ಇಸ್ ಅ ಸ್ಪೀಶೀಸ್. ತುಂಬಾ ಈಸಿ ಕ್ವಶನ್ಸ್ ಇದೆಲ್ಲ. ಹೂ ರೈಟ್ ದ ಬಯೋಲಾಜಿಕಲ್ ನೇಮ್ ಆಫ್ ಮ್ಯಾಂಗೋ ಪ್ಲಾಂಟ್, ಮ್ಯಾಂಜಿಫೆರಾ ಇಂಡಿಕಾ. ಈಸಿ ಕ್ವಶನ್ಸ್ ಇದು. ವಾಟ್ ಇಸ್ ಅ ಟ್ಯಾಕ್ಸಾನ್? ಅ ಟ್ಯಾಕ್ಸಾನ್ or taxa is unit of classification that represents any level of the taxonomical hierarchy. ಅರ್ಥ ಏನಂತಂದ್ರೆ ಇದೆಲ್ಲ ಇದೊಂದು ಟ್ಯಾಕ್ಸಾ ಎಲ್ಲ ಟ್ಯಾಕ್ಸಾ ಯಾವುದೋ ಒಂದು ಲೆವೆಲ್ ಅಲ್ಲಿ ಏನೋ ಒಂದು ಆರ್ಗನಿಸಮ್ ಇದೆಯಲ್ಲ ಅದು, ದಟ್ ಇಸ್ ಈಚ್ ಒನ್ ಇಸ್ ಕಾಲ್ಡ್ ಟ್ಯಾಕ್ಸಾ. ಇಲ್ಲಿ ಟ್ಯಾಕ್ಸಾ ಎವ್ರಿಥಿಂಗ್ ಇಸ್ ಕಾಲ್ಡ್ ಟ್ಯಾಕ್ಸಾ ಇದರಲ್ಲಿ, ಓಕೆನಾ? ಇಲ್ಲಿ ನೋಡಿ, is the unit of classification that represents any level of the taxonomical hierarchy. ಆ taxonomical hierarchy ಅಲ್ಲಿ ಯಾವುದೇ ಲೆವೆಲ್ ಆಗಿರಬಹುದು, doesn't matter. ಓಕೆನಾ? It is a group of the organisms occupying a particular category. For example, mammals is a taxon, dogs is a taxon, wheat is a taxon, rice is a taxon, right? Human beings is a taxon, dog, cat ಎಲ್ಲ taxons ಇದೆಲ್ಲ, ಓಕೆನಾ? ಅದು ಬಿಟ್ಟರೆ ನಿಮ್ಗೆ ಇಲ್ಲಿ 1 ಮಾರ್ಕ್ ಕ್ವೆಶ್ಚನ್ ಇದೆ ಕೇಳಬಹುದು. ಹೂ ಇಸ್ ದ ಫಾದರ್ ಆಫ್ ಟ್ಯಾಕ್ಸಾನಮಿ, ಎಕ್ಸ್ಪ್ಯಾಂಡ್ ICBN, ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನೋಮೆನ್ಕ್ಲೇಚರ್, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನೋಮೆನ್ಕ್ಲೇಚರ್. ಇದು ಕೇಳ್ತಾರೆ, ಓಕೆನಾ? ಆಮೇಲೆ ವಾಟ್ ಇಸ್ ಬೈ ನೋಮೆನ್ಕ್ಲೇಚರ್ ಅಂದ್ರೇನು? ಬೈ ಅಂದ್ರೇನು? ಟು. ನೋಮೆನ್ಕ್ಲೇಚರ್ ಅಂದ್ರೆ ನೇಮು. ಸೊ ಒಂದು ಸೈಂಟಿಫಿಕ್ ನೇಮು 2 ಪಾರ್ಟ್ ಡಿವೈಡ್ ಆಗಿರುತ್ತೆ. ಫಸ್ಟ್ ಇಸ್ ಜೀನಸ್, ಸೆಕೆಂಡ್ ಇಸ್ ಸ್ಪೀಶೀಸ್. ಬೈ ನೋಮೆನ್ಕ್ಲೇಚರ್ ಅಷ್ಟೇ, ಓಕೆನಾ? ವಾಟ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್? ಸ್ಪೀಶೀಸ್ ಎಲ್ಲಕ್ಕಿಂತ ಲೋವೆಸ್ಟ್ ಆಗಿರುತ್ತೆ ಸ್ಪೀಶೀಸ್. ಅಲ್ಲಿಗೆ ಸ್ಟೂಡೆಂಟ್ಸ್, ಅಲ್ಲಿಗೆ ನಿಮ್ದು ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್ ಮುಗೀತು. ಬನ್ನಿ ಈಗ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡೋದ, ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಹಾರ್ಡ್ಲಿ 8 ಇಂದ 9 ನಿಮಿಷದಲ್ಲಿ 1 ಚಾಪ್ಟರ್ ಮುಗೀತು ಸ್ಟೂಡೆಂಟ್ಸ್. ನಿಜ ಅಂತೀನಿ, ಈ ತರ ನಿಮ್ಗೆ ಎವ್ರಿ ಸಿಂಗಲ್ ಚಾಪ್ಟರ್ ನಿಮ್ದು ಫಸ್ಟ್ PUC ಇದು. ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಫಿಸಿಯಾಲಜಿ ಆಗಿರ್ಬೇಕು, ಅದು ಬರುತ್ತೆ ಮುಂದೆ ಹೋಗ್ಬಿಟ್ಟು, ಓಕೆನಾ? ಪ್ಲಾಂಟ್ ಫಿಸಿಯಾಲಜಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮ್ದು ಹ್ಯೂಮನ್ ಫಿಸಿಯಾಲಜಿ 2 ಪಾರ್ಟ್ಸ್ ಅಲ್ಲಿ ಮಾಡೋದ. ಅದಾದ್ಮೇಲೆ ನಿಮ್ದು ಎಂಟೈರ್ ಸೆಲ್ ಸೈಕಲ್, ಬಯೋಮಾಲಿಕ್ಯೂಲ್ಸ್, ಸೆಲ್ ದ ಯೂನಿಟ್ ಆಫ್ ಲೈಫ್ 3 ಕೂಡ ಒಟ್ಟಿಗೆ ಮಾಡ್ತೀನಿ. ಅದ್ ಬಿಟ್ರೆ ಸ್ಟೂಡೆಂಟ್ಸ್ ನಿಮ್ದು ಏನಪ್ಪಾ, ನಿಮ್ದು ಫ್ಲವರ್ ಅನಾಟಮಿ, ಮಾರ್ಫಾಲಜಿ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್, ಅದೊಂದು ಒಟ್ಟಿಗೆ ಮಾಡ್ತೀನಿ. ಸೊ ಅಬ್ಬಬ್ಬ ಅಂತಂದ್ರೆ ಒಂದು 5 ವಿಡಿಯೋದಲ್ಲಿ 5 ವಿಡಿಯೋಸ್ ಅಲ್ಲಿ ಎವ್ರಿ ವಿಡಿಯೋ ಒಂದು 45 ಮಿನಿಟ್ಸ್ ವರೆಗೂ ಅಷ್ಟೇ ಇರುತ್ತೆ. ಈ ಇಷ್ಟು ವಿಡಿಯೋಸ್ ಅಲ್ಲಿ ನಿಮ್ದು ಕಂಪ್ಲೀಟ್ ಫಸ್ಟ್ PUC ಬಯಾಲಜಿ ಸಿಲೆಬಸ್ ಮುಗ್ದು ಹೋಗುತ್ತೆ. ನೀವು ಎಕ್ಸಾಮ್ ಓದ್ತಿರ್ಬೇಕಾದ್ರೆ ಓದಿ ನೀವು ಆರಾಮಾಗಿ, ಬಟ್ ಎಕ್ಸಾಮ್ ಓದಬೇಕಾದ್ರೆ ನೀವು ಓದಾದ್ಮೇಲೆ ಈ ಕ್ವಶನ್ಸ್ ನ ಸಾಲ್ವ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ದೀಸ್ ಆರ್ ವೆರಿ ಹೈಲಿ ರಿಪೀಟೆಡ್ ಕಾನ್ಸೆಪ್ಟ್ಸ್. ಎವ್ರಿ ಸಿಂಗಲ್ ಇಯರ್ ಕ್ವಶನ್ಸ್ ಬಂದೇ ಬರುತ್ತೆ, ಓಕೆನಾ? ಮಿಸ್ ಅಂತೂ ಮಾಡೇ ಹೋಗ್ಬೇಡಿ ಸ್ಟೂಡೆಂಟ್ಸ್ ಇದನ್ನ. ನಾವು ನಿಮ್ಗೆ ಇದರಲ್ಲಿ ಏನ್ ಕೇಳ್ತಾರೆ, ಎಲ್ಲಕ್ಕಿಂತ ಫೇಮಸ್ 1 ಮಾರ್ಕ್ ಕ್ವಶನ್ಸ್ ಏನು, ಓಕೆನಾ? ಇನ್ ದ ಬಯೋಲಾಜಿ ಕ್ಲಾಸಿಫಿಕೇಶನ್ ನೋಡಿ, ಹೂ ಪ್ರಪೋಸ್ ದ 5 kingdom ಕ್ಲಾಸಿಫಿಕೇಶನ್? RH ವಿಟೇಕರ್ ಕೇಳ್ತಾರೆ. ನೇಮ್ ದ ಸ್ಮಾಲೆಸ್ಟ್ known living organisms? ಮೈಕೋಪ್ಲಾಸ್ಮಾ, PPLO. Which organisms are chief producers of the ocean? Diatoms. Name the infectious agent that has only free RNA but lacks protein? Viroids. Viroids kade protein iralla. Name the kind of habitat where the methanogens are found? Elli? Kaudangalli ಮತ್ತೆ marshy areas, right? Marshy areas or guts of ruminants, ಸರಿನಾ? ಅಂದ್ರೆ ಇದು ಕೌದು ಗಟ್ಟಲ್ಲಿ ಇರುತ್ತೆ, ಓಕೆ? ಕೌಡಂಗಲ್ ಬರುತ್ತೆ ಆಮೇಲೆ ಹಂಗೆ. ಆಮೇಲೆ ವಾಟ್ ಇಸ್ ಡೈಅಟಮಿಷಸ್ ಅರ್ಥ? ಸ್ಟೂಡೆಂಟ್ಸ್ ಇಲ್ಲಿ ನಿಮ್ಗೆ ಈ ಆರ್ಗನಿಸಮ್ದು ಸ್ಟ್ರಕ್ಚರ್ ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ, ಓಕೆನಾ? ನಾವು ಸ್ಟೂಡೆಂಟ್ಸ್ ನಿಮ್ಗೆ ಇಲ್ಲಿ
ಡೈ ಐಟಮ್ಸ್ ಸ್ಟ್ರಕ್ಚರ್ ಗೊತ್ತಾಗಬೇಕು ನಿಮಗೆ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್ ಈ ಡೈ ಐಟಮ್ಸ್ ಸ್ಟ್ರಕ್ಚರ್ ನೋಡಿದ್ರೆ ಅವ್ರದ್ದು ಬಾಡಿ ನೋಡಿದ್ರೆ ಇಟ್ ಹ್ಯಾಸ್ ಅ ಸೋಪ್ ಬಾಕ್ಸ್ ಲೈಕ್ ಬಾಡಿ. ಈ ತರ ಇರುತ್ತೆ, ಈ ತರ ಇರುತ್ತೆ ಸರಿನಾ. ನೋಡಿದಿರಲ್ಲ ಮನೆಯಲ್ಲಿ ಸೋಪ್ ಇದೆ, ಮನೆ ಸೋಪ್ ಮರಿ ಇರುತ್ತಲ್ಲ ಸೋಪು, ಆ ಸೋಪ್ ತರನೇ ಇರುತ್ತೆ ಸೆಲ್ ವಾಲ್. ಈಗ ಈ ಸೆಲ್ ವಾಲ್ ಇದೆಯಲ್ಲ ಇದರಲ್ಲಿ ಸಿಲಿಕಾ ಡೆಪಾಸಿಷನ್ಸ್ ಇರುತ್ತೆ. ಈ ಆರ್ಗಾನಿಸಮ್ ಸತ್ತೋದ್ರೂ ಕೂಡ ಆ ಸಿಲಿಕಾ ಏನಾಗುತ್ತೆ ಗೊತ್ತಾ, ಹಂಗೆ ಅಂಡರ್ಗ್ರೌಂಡ್ ಹೋಗ್ಬಿಡುತ್ತೆ ಸಿಲಿಕಾ ಓಷನ್ ಫ್ಲೋರ್ಗೆ. ಆ ತರ ಸಿಲಿಕಾ ಫುಲ್ ತುಂಬ್ಕೊಂಡ್ಬಿಡುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಡೈಅಟಮೇಷಸ್ ಅರ್ತ್. ನೋಡಿ, ದ ಡೈಅಟಮೇಷಸ್ ಅರ್ತ್ ಇಟ್ ಇಸ್ ಅಕ್ಯುಮುಲೇಟೆಡ್ ಡೆಪಾಸಿಟ್ಸ್ ಆಫ್ ದ ಇಂಡಿಸ್ಟ್ರಕ್ಟಬಲ್ ಸಿಲಿಕಾ ಎಂಬೆಡೆಡ್ ಸೆಲ್ ವಾಲ್ಸ್. ಇಂಡಿಸ್ಟ್ರಕ್ಟಬಲ್ ಅಂದ್ರೆ ಏನು, ಇದನ್ನ ನೀವು ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ ಇದು ಈ ಸೆಲ್ ವಾಲ್ಸ್. ಯಾಕೆ, ಅದ್ರಲ್ಲಿ ಸಿಲಿಕಾ ಇದೆ ಅದ್ರಲ್ಲಿ ತುಂಬಾ. ಓಕೆನಾ, ಸೆಲ್ ವಾಲ್ ಲೆಫ್ಟ್ ಬಿಹೈಂಡ್ ದ ಡೈಅಟಮ್ಸ್. ಯೂಸ್ ಎದಕ್ಕೆ ಯೂಸ್ ಮಾಡ್ತಾರೆ, ಡ್ಯೂ ಟು ಇಟ್ಸ್ ಗ್ರಿಟಿ ನೇಚರ್. ಗ್ರಿಟಿ ಅಂದ್ರೆ ಏನು, ರಫ್ ನೇಚರ್. ಇಟ್ ಈಸ್ ಯೂಸ್ಡ್ ಇನ್ ಪಾಲಿಶಿಂಗ್ ಅಂಡ್ ಫಿಲ್ಟ್ರೇಷನ್ ಆಫ್ ಆಯಿಲ್ಸ್ ಅಂಡ್ ಸಿರಪ್ಸ್. ಸೊ ಡೈಅಟಮೇಷಸ್ ಅರ್ತ್ ಅಂದ್ರೆ ಏನು, ಸಿಲಿಕಾ ಉಳ್ಕೊಂಡಿರೋದು ಎಲ್ಲಿ, ಡೈಅಟಮ್ಸ್ ಇಂದ. ಯೂಸ್ ಏನು, ಈಸಿ 2 ಮಾರ್ಕ್ 3 ಮಾರ್ಕ್ ಕೇಳ್ತಾರೆ ಇದನ್ನ. ಓಕೆನಾ. ಡಿಫೈನ್ ಲೈಕನ್ಸ್ ನೇಮ್ ದ ಕಾಂಪೋನೆಂಟ್ಸ್. ಲೈಕನ್ಸ್ ಸ್ಟೂಡೆಂಟ್ಸ್, ಲೈಕನ್ಸ್ ಇಸ್ ಬೇಸಿಕಲಿ ಅ ಸಿಂಬಯಾಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಅ ಆಲ್ಗೆ ಅಂಡ್ ಅ ಫಂಗಸ್. ಈ ಆಲ್ಗೆ ಮತ್ತೆ ಫಂಗಸ್ ಅಲ್ಲಿ ಸಿಂಬಯಾಟಿಕ್ ಅಸೋಸಿಯೇಷನ್ ನಡೀತಾ ಇರುತ್ತೆ. ಇಲ್ಲಿ ಆಲ್ಗೆ ಏನ್ ಮಾಡುತ್ತೆ, ಆಲ್ಗೆ ಹತ್ರ ಏನಿದೆ ಕ್ಲೋರೋಫಿಲ್ ಇದೆ. ಸೊ ಇಟ್ ಕ್ಯಾನ್ ಡೂ ಸಮಥಿಂಗ್ ಕಾಲ್ಡ್ ಎಸ್ ಫೋಟೋಸಿಂಥಸಿಸ್ ಮಾಡಬಹುದು. ಬಟ್ ವಾಟ್ ಅಬೌಟ್ ಫಂಗಸ್? ಫಂಗಸ್ ಹತ್ರ ಡಸಂಟ್ ಹ್ಯಾವ್ ಕ್ಲೋರೋಫಿಲ್. ಬಟ್ ಏನ್ ಮಾಡುತ್ತೆ ಫಂಗಸ್ ಇಲ್ಲಿ, ಫಂಗಸ್ ವಿಲ್ ಪ್ರೊವೈಡ್ ಶೆಲ್ಟರ್ ಕೊಡುತ್ತೆ. ಸೊ ಇಲ್ಲಿ ಫಂಗಸ್ ಶೆಲ್ಟರ್ ಕೊಡ್ತಾ ಇದೆ, ಆಲ್ಗೆ ಫೋಟೋಸಿಂಥಸಿಸ್ ಮಾಡ್ತಾ ಇದೆ, ಪ್ರೊವೈಡ್ಸ್ ನ್ಯೂಟ್ರಿಷನ್. ಸೊ ಇಬ್ಬರಿಗೂ ಒಬ್ಬೊಬ್ರು ಹೆಲ್ಪ್ ಮಾಡ್ಕೋತಾವ್ರಿ ಇಲ್ಲಿ. ಓಕೆನಾ. ನೋಡಿ ಸ್ಟೂಡೆಂಟ್ಸ್, symbiotic association, there is mutual benefits between them. Okay, the phycobiont, the algae component, the mycobiont is the fungus. ನಿಮ್ಗೆ ಅದ್ ಬಿಟ್ರೆ ನಿಮ್ ಫಂಕ್ಷನ್ ಕೂಡ ಹೇಳ್ತೀನಿ ನಿಮ್ಗೆ. ಸೊ ಎವ್ರಿ ಸಿಂಗಲ್ ಇಯರ್ ಈ ಕ್ವೆಶ್ಚನ್ ರಿಪೀಟ್ ಆಗ್ತಾ ಇರುತ್ತೆ. ಆಮೇಲೆ ಸ್ಟೂಡೆಂಟ್ಸ್, ಈ ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ನಿಮ್ಗೆ ನಾನು ಜಾಸ್ತಿನೇ ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದೀನಿ. ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಚಿಂತೆ ಮಾಡ್ಬಿಡಿ, ನೋಟ್ಸ್ ಕ್ಲಿಯರ್ ಆಗಿರುತ್ತೆ ಆಮೇಲೆ ನಿಮ್ಗೆ. ಓಕೆನಾ. ಡಿಫರೆನ್ಸ್ ಬಿಟ್ವೀನ್ ವೈರಸ್ ಅಂಡ್ ವೈರಾಯ್ಡ್ಸ್, ಇದನ್ನ ಮಾತ್ರ ಪ್ರಾಪರ್ ಓದ್ಕೊಂಡು ಹೋಗಿ ಎಕ್ಸಾಮ್ಗೆ ಇದನ್ನ. ಓಕೆನಾ. ನಾವು ಸ್ಟೂಡೆಂಟ್ಸ್, explain briefly the 3 steps in the sexual reproduction of fungi. ಸ್ಟೂಡೆಂಟ್ಸ್, ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು. ಈಸಿಯಾಗಿ ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ ಇಲ್ಲಿ. ಕ್ವಶನ್ ಕೇಳಿದ ಕೊಟ್ಟೆ ಕೊಡ್ತಾರೆ, ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಓಕೆನಾ. ಏನು, ಫಸ್ಟ್ ಪ್ಲಾಸ್ಮೋಗೆಮಿ, ಆಮೇಲೆ ಕೈರೋಗೆಮಿ, ಆಮೇಲೆ ಮಿಯೋಸಿಸ್. ಪ್ಲಾಸ್ಮೋಗೆಮಿ ಅಂದ್ರೆ ಏನು, ಪ್ಲಾಸ್ಮೋ ಅಂದ್ರೆ ಸೈಟೋಪ್ಲಾಸ್ಮ್, ಗೆಮಿ ಅಂದ್ರೆ ಫ್ಯೂಷನ್. ಫ್ಯೂಷನ್ ಆಫ್ ಪ್ರೋಟೋಪ್ಲಾಸ್ಮ್. ಪ್ರೋಟೋಪ್ಲಾಸಮ್ ಬಿಟ್ವೀನ್ ದ 2 ಮೊಟೈಲ್ ಆರ್ ನಾನ್ ಮೊಟೈಲ್ ಗ್ಯಾಮೆಟ್ಸ್. ಅದಾದ್ಮೇಲೆ ಆಗುತ್ತೆ ಪ್ರೋಟೋಪ್ಲಾಸಮ್ ಫ್ಯೂಸ್ ಆದ್ಮೇಲೆ ಕೈರೋ ಅಂದ್ರೆ ಏನು, ನ್ಯೂಕ್ಲಿಯಸ್. ಓಕೆನಾ. ಫ್ಯೂಷನ್ ಆಫ್ 2 ನ್ಯೂಕ್ಲಿಯೈ ಟು ಫಾರ್ಮ್ ಡಿಪ್ಲಾಯ್ಡ್ ಝೈಗೋಟ್. ಓಕೆನಾ. ಆಮೇಲೆ ಏನು, ಮಿಯೋಸಿಸ್ ಇನ್ ದ ಝೈಗೋಟ್ ರಿಸಲ್ಟಿಂಗ್ ಟು ಫಾರ್ಮ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಬರುತ್ತೆ. ಈಗ ಕೆಲವು ಆರ್ಗಾನಿಸಮ್ಸ್ ಅಲ್ಲಿ ದೇರ್ ಇಸ್ ಅ ಡೈಕ್ಯಾರಿಯಾನ್ ಫೇಸ್ ನ ಬರುತ್ತೆ ಸ್ಟೂಡೆಂಟ್ಸ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಡೈಕ್ಯಾರಿಯಾನ್ ಫೇಸ್. ಅಲ್ಲಿ ಏನಾಗುತ್ತೆ ಗೊತ್ತಾ, ಈ ಪ್ಲಾಸ್ಮೋಗೆಮಿ ಆದ್ಮೇಲೆ ಕೈರೋಗೆಮಿ ಆಗಲ್ಲ. ಈ ತರ ಒಂದೇ ಸೆಲ್ ಅಲ್ಲಿ 2 ನ್ಯೂಕ್ಲಿಯೈ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ, 2 ನ್ಯೂಕ್ಲಿಯೈ ಇರುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಡೈಕ್ಯಾರಿಯೋಫೇಸ್. ಕ್ಯಾನ್ ಎನಿವನ್ ಟೆಲ್ ಮಿ ಸ್ಟೂಡೆಂಟ್ಸ್, ಕಮೆಂಟ್ ಅಲ್ಲಿ ಹಾಕಿ, ಯಾರಿಗೂ ಗೊತ್ತಿದ್ರು ಕೂಡ ಹಾಕಿ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಲಾಸಸ್ ಆಫ್ ಫಂಜೈ, ಯಾವ ಫಂಜೈದಲ್ಲಿ ನಮ್ಗೆ ಈ ಡೈಕ್ಯಾರಿಯೋಫೇಸ್ ಸಿಗುತ್ತೆ? ಎಲ್ಲಿ ಪ್ಲಾಸ್ಮೋಗೆಮಿ ಆಗೋಗಿದೆ ಬಟ್ ಕೈರೋಗೆಮಿ ಏನ ಆಗಿಲ್ಲ, ಡೈಕ್ಯಾರಿಯಾನ್ ಫೇಸ್. ಓಕೆನಾ. ನೌ write any 3 critical criteria used by RH Whittaker for the functional classification. ನೋಡಿ, ಇದು 3 ಮಾರ್ಕ್ಸ್ ಗೆ, ಬಟ್ ಇದೇ ಕ್ವೆಶ್ಚನ್ 5 ಮಾರ್ಕ್ ಅಲ್ಲಿ ತೋರಿಸ್ತೀನಿ. ಅಲ್ಲಿ ನಿಮಗೆ ಈ ಕ್ವೆಶ್ಚನ್ ಈಸಿ ಅರ್ಥ ಆಗುತ್ತೆ. ಓಕೆನಾ. ನೋಡಿ, ಮೆನ್ಷನ್ ಎನಿ 3 ಕ್ಯಾರೆಕ್ಟರ್ಸ್ ಆಫ್ ದ ಫೀಚರ್ಸ್ ಆಫ್ ಕಿಂಗ್ಡಮ್ ಮೊನೇರಾ. ಕಿಂಗ್ಡಮ್ ಮೊನೇರಾ ಫೀಚರ್ಸ್ ಬರೀರಿ. ಸೆಲ್ ಟೈಪ್ ಏನು, ಆಬ್ವಿಯಸ್ಲಿ ನಿಮ್ಗೆ ಗೊತ್ತು, ಕಿಂಗ್ಡಮ್ ಮೊನೇರಾ ಹ್ಯಾಸ್ ಪ್ರೊಕ್ಯಾರಿಯೋಟಿಕ್ ಸೆಲ್. ಪ್ರೊಟಿಸ್ಟಾ ಇಂದ ಯೂಕ್ಯಾರಿಯೋಟಿಕ್ ಸೆಲ್ ಬರುತ್ತೆ. ಓಕೆನಾ. ಸೆಲ್ ವಾಲ್ ಇಸ್ ಪ್ರೆಸೆಂಟ್, ನಾನ್ ಸೆಲ್ಲೋಸಿಕ್ ಅಂಡ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕನ್. ಸೊ ಆಬ್ವಿಯಸ್ಲಿ ಕಿಂಗ್ಡಮ್ ಮೊನೇರಾದಲ್ಲಿ ವಿ ಹ್ಯಾವ್ ಬ್ಯಾಕ್ಟೀರಿಯಾಸ್. ಒಂದು ಬ್ಯಾಕ್ಟೀರಿಯಾಗೆ 3 ಲೇಯರ್ಸ್ ಇರುತ್ತೆ. ಆಚೆ ಲೇಯರ್ ಏನು, ಗ್ಲೈಕೋಕ್ಯಾಲಿಕ್ಸ್. ಅದಾದ್ಮೇಲೆ ಸೆಲ್ ವಾಲ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕನ್. ಒಳಗಡೆ ಸೆಲ್ ಮೆಂಬ್ರೇನು. ಸೊ 3 ಲೇಯರ್ ಇರುತ್ತೆ, ಗ್ಲೈಕೋಕ್ಯಾಲಿಕ್ಸ್, ಪೆಪ್ಟಿಡೋಗ್ಲೈಕನ್, ಸೆಲ್ ವಾಲ್. ಇಲ್ಲಿ ನಿಮಗೆ ಸೆಲ್ ವಾಲ್ ಬಗ್ಗೆ ಮಾಡ್ತಾ ಇದ್ದಾರೆ. ಸೆಕೆಂಡ್ ಲೇಯರ್ ಇಟ್ ಇಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕನ್. ಪೆಪ್ಟಿಡೋಗ್ಲೈಕನ್ ಇಸ್ ಅ ಹೆಟೆರೋಪಾಲಿಸ್ಯಾಕರೈಡ್ ಮೇಡ್ ಅಪ್ ಆಫ್ NAG and NAM. It is a heteropolysaccharide. ನೀವು ಇದನ್ನ ಎಲ್ಲಿ ಕಲಿತೀರಾ, ಬಯೋಮಾಲಿಕ್ಯೂಲ್ ಚಾಪ್ಟರ್ ಕಲಿತೀರಾ, ಬಯೋಮಾಲಿಕ್ಯೂಲ್ಸ್ ಅಲ್ಲಿ. ನಾವು ಆರ್ಗನಲ್ಸ್ ಆಬ್ಸೆಂಟ್ ಆಫ್ ಮೆಂಬ್ರೇನ್ ಬಾಲ್ ಆರ್ಗನಲ್ಸ್, ಆಬ್ವಿಯಸ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್, ನ್ಯೂಕ್ಲಿಯಸ್ ಇಲ್ಲ, ಏನ್ ಮೈಟೊಕಾಂಡ್ರಿಯಾ ಇಲ್ಲ, ಏನೂ ಇಲ್ಲ ಇದರ ಹತ್ರ. ಓಕೆ. ಬಟ್ ರೈಬೋಸೋಮ್ಸ್ ಇದೆ. ಇಟ್ ಹ್ಯಾಸ್ ರೈಬೋಸೋಮ್ಸ್, 78 ರೈಬೋಸೋಮ್ಸ್ ಇದೆ. ಓಕೆನಾ. ನ್ಯೂಟ್ರಿಷನ್, ಡೈವರ್ಸ್ ಮೋಡ್ ಆಫ್ ನ್ಯೂಟ್ರಿಷನ್, ಆಲ್ಟ್ರೋಪ್ಸ್, ಹೆಟೆರೋಟ್ರೋಪಿಕ್ ಎರಡು ಕೂಡ ಇರುತ್ತೆ ಇಲ್ಲಿ ಇನ್ ದಿ ಕೇಸ್ ಆಫ್ ಮೊನೇರಾ.
ಸೊ ಸಿಂಪಲ್ ಆಗಿ ಬರಿಬೋದು ಸ್ಟೂಡೆಂಟ್ಸ್, ಇದರ ನೀವು ಸಿಂಪಲ್ ಆಗಿ ಬರಿಬೋದು. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಮೋಸ್ಟ್ ಫೇಮಸ್ ಕ್ವೆಶನ್ ಇದೆ ನಿಮ್ದು. ಯಾವ ತರ ಆರ್ ಎಚ್ ವಿಟಿಕರ್ ಅವರು ಕ್ಲಾಸಿಫಿಕೇಶನ್ ಮಾಡಿದ್ರು ಅವ್ರ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಮೊನೇರಾ, ಪ್ರೊಟಿಸ್ಟಾ, ಫಂಜೈ, ಪ್ಲಾಂಟೆ, ಎವ್ರಿ ಸಿಂಗಲ್ ಪೀಸ್ ಆಫ್ ಇನ್ಫಾರ್ಮೇಶನ್ ಇಲ್ಲಿದೆ. ಇಲ್ಲಿ ನೀವು ತಲೆನೇ ಕೆಡಿಸೋಂಗಿಲ್ಲ ಈ ಗೇಮ್ ಮುಂದೆ ಏನ್ ಮಾಡ್ಬೇಕಂತ. ಸೆಲ್ ಟೈಪ್, ಸೆಲ್ ವಾಲ್, ನ್ಯೂಕ್ಲಿಯರ್ ಮೆಂಬ್ರೇನ್, ಬಾಡಿ ಆರ್ಗನೈಸೇಷನ್, ನ್ಯೂಟ್ರಿಷನ್. ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ ನೋಡಿ, ಸೆಲ್ ಟೈಪ್ ನೋಡಿದ್ರೆ ಕಿಂಗ್ಡಮ್ ಮೊನೇರಾ, ಪ್ರೋಕ್ಯಾರಿಯೋಟ್ಸ್. ಇಲ್ಲಿಂದ ಆದ್ಮೇಲೆ ಎಲ್ಲಾನು ಕೂಡ ಯೂಕ್ಯಾರಿಯೋಟ್, ಯು. ಸೆಲ್ ವಾಲ್ ನಾನ್ ಸೆಲ್ಲಿ ಪೆಪ್ಟೋಗ್ಲೈಕನ್. ಪ್ರೊಟಿಸ್ಟಾ ಹತ್ರ ಕೆಲವು ಪ್ರೊಟಿಸ್ಟಾ ಹತ್ರ ಮಾತ್ರ ಇರುತ್ತೆ. ಫಂಗೈ ಹತ್ರ ಕೈಟಿನ್ ಇರುತ್ತೆ. ಪ್ಲಾಂಟ್ ಸೆಲ್ ಹತ್ರ ಸ್ಟೂಡೆಂಟ್ಸ್, ಪ್ಲಾಂಟ್ ಸೆಲ್ ಹತ್ರ ಏನಿರುತ್ತೆ, ಓಕೆನಾ, ಪ್ಲಾಂಟ್ ಸೆಲ್ ಹತ್ರ ಸೆಲ್ ವಾಲ್ ಇರುತ್ತೆ. ಓ ಸ್ಟೂಡೆಂಟ್ ಒಂದ್ ನಿಮಿಷ ಸ್ಟೂಡೆಂಟ್, ಒಂದ್ ನಿಮಿಷ. ಇಲ್ಲಿ ನಿಮ್ದು ಕಿಂಗ್ಡಮ್ ಆನಿಮಲ್ ಇಲ್ಲ ಸ್ಟೂಡೆಂಟ್ಸ್. ಓಕೆ, ಡೋಂಟ್ ವರಿ ಸ್ಟೂಡೆಂಟ್ಸ್, ಇದನ್ನ ನೋಟ್ಸ್ ಅಪ್ಡೇಟ್ ಮಾಡಾಕ್ತೀನಿ. ಆನಿಮಲ್ ಸ್ಟೂಡೆಂಟ್ಸ್, ಆನಿಮಲ್ಸ್ ಹತ್ರನೂ ಕೂಡ ಯೂಕ್ಯಾರಿಯೋಟಿಕ್ ಸೆಲ್, ಆನಿಮಲ್ಸ್ ಹತ್ರ ಸೆಲ್ ವಾಲ್ ಇಲ್ಲ, ಸರಿನಾ. ನ್ಯೂಕ್ಲಿಯರ್ ಮೆಂಬ್ರೇನ್ಸ್ ಆನಿಮಲ್ಸ್ ಹತ್ರ ಇದೆ, ಓಕೆನಾ. ಬಾಡಿ ಆರ್ಗನೈಸೇಷನ್ ಇಸ್ ಟಿಶ್ಯೂ ಆರ್ ಆರ್ಗನ್ ಸಿಸ್ಟಮ್ ಲೆವೆಲ್. ಆರ್ಗನ್ ಸಿಸ್ಟಮ್ ಲೆವೆಲ್ ನಮ್ಗೆ ಗೊತ್ತು. ಆನಿಮಲ್ಸ್ ಏನ್ ಬರುತ್ತೆ, ಹ್ಯೂಮನ್ಸ್ ಎಸ್ಪೆಷಲಿ ಏನ್ ಬರುತ್ತೆ, ಡೈಜೆಸ್ಟ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ರೀಪ್ರೊಡಕ್ಟಿವ್ ಸಿಸ್ಟಮ್ ಲೆವೆಲ್ ಬರುತ್ತೆ ನಮ್ದ್ರಲ್ಲಿ. ಅದಾದ್ಮೇಲೆ ಮೋಡ್ ಆಫ್ ನ್ಯೂಟ್ರಿಷನ್ ನಮ್ದ್ರಲ್ಲಿ ಕೂಡ ಹೋಲೋಜೋಯಿಕ್ ಇರುತ್ತೆ, ಹೆಟರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇರುತ್ತೆ ನಮ್ದು, ಹೆಟರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ಈಸಿಯಾಗಿ ಬರಿಬೋದು ಅದರಿಂದ, ಓಕೆನಾ. ಆಮೇಲೆ ಡಿಸ್ಕ್ರೈಬ್ ದ ಸೆಲೆಂಟ್ ಫೀಚರ್ಸ್ ಆಫ್ ಕಿಂಗ್ಡಮ್ ಫಂಜೈ. ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಕಿಂಗ್ಡಮ್ ಫಂಜೈ ಬಗ್ಗೆ ಮಾತಾಡೋದು ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಕಿಂಗ್ಡಮ್ ಫಂಜೈ ಬಗ್ಗೆ ಬರಿ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಎಲ್ಲ ಇನ್ಫಾರ್ಮೇಶನ್ ಬರಿಬೇಕು ನೀವು. ಬಾಡಿ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಲ್ಲಿ, ಮಲ್ಟಿಸೆಲ್ಯುಲರ್ ಆಬ್ವಿಯಸ್ಲಿ ಬಿಕಾಸ್ ಇಟ್ಸ್ ಫ್ರಮ್ ಕಿಂಗ್ಡಮ್ ಫಂಜೈ. ದೇರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಹೈಫೆ. ಹೈಫೆ ಏನ್ ಗೊತ್ತಾ ಅಲ್ಲಿ, ಹೈಫೆ ಇಸ್ ದ ವೆಜಿಟೇಟಿವ್ ಪಾರ್ಟ್. ಅದು ನ್ಯೂಟ್ರಿಷನ್ ಅಬ್ಸಾರ್ಬ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಎಲ್ಲ ಹೈಫೆ. ಈಗ ಎಲ್ಲ ಹೈಫೆ ಒಟ್ಟಿಗೆ ಜೋಡಿಸ್ಬಿಟ್ರೆ ಏನಾಗುತ್ತೆ, ಎಲ್ಲ ಹೈಫೆ ಒಟ್ಟಿಗೆ ಜೋಡಿಸ್ಬಿಟ್ರೆ ವಿ ಗೆಟ್ ಮೈಸೀಲಿಯಂ ಸಿಗತ್ತೆ ನಮಗೆ. ಸೊ ಹೈಫೆ ವಿಲ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಮೈಸೀಲಿಯಂ. ಸೆಲ್ ವಾಲ್ ಕೈಟಿನ್, ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇಲ್ಲಿ ಬರುತ್ತೆ, ಓಕೆನಾ. ರೀಪ್ರೊಡಕ್ಷನ್, ಸೆಕ್ಷುವಲ್, ಎಸೆಕ್ಷುವಲ್, ಸ್ಪೋರ್ಸ್ 3 ಇದೆ ಇಲ್ಲಿ, ಓಕೆನಾ. ದೇ ಫಾರ್ಮ್ ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್ ಲೈಕನ್ಸ್. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಓಕೆನಾ. ಸೊ ಈ ತರ ನಿಮ್ಗಿಲ್ಲಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಸಪ್ರೇಟ್ ಬೇರೆ ಬೇರೆ ಕೂಡ ಕೇಳ್ಬೋದು. ಬೆಸಿಡೋಮೈಸಿಟ್ಸೋ, ಆಸ್ಕೋಮೈಸಿಟ್ಸೋ, ರೈಟ್, ಅದು ಕೂಡ ಕೇಳ್ಬೋದು ನಿಮ್ಗೆ ಒಂದೊಂದ್ಸತಿ. ಬಟ್ ಜನರಲ್ ಇಷ್ಟ ಕುತ್ಕೊಳ್ಳಿ ಸಾಕು ನೀವು. ನಾ ಸ್ಟೂಡೆಂಟ್ಸ್ ಬನ್ನಿ ಈಗ ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ಮಾತಾಡೋದ. ಸ್ಟೂಡೆಂಟ್ಸ್ ಶಲ್ ವಿ ಸ್ಟಾರ್ಟ್, ಆಲ್ ಆಫ್ ಯು. ಸ್ಟೂಡೆಂಟ್ಸ್ ಶಲ್ ವಿ ಸ್ಟಾರ್ಟ್ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ನಾವು. ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟು, ತುಂಬಾ ದೊಡ್ಡ ಚಾಪ್ಟರ್ ಇದು. ತುಂಬಾ ಸ್ಟೂಡೆಂಟ್ಸ್ ಎಸ್ಪೆಷಲಿ ಬ್ರಯೋಫೈಟ್ ಮತ್ತೆ ಟೆರಡೋಫೈಟ್ ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಸೊ ಅದನ್ನ ಫಸ್ಟ್ ಟ್ಯಾಕಲ್ ಮಾಡೋದ, ಹಂಗೆ ಹೋಗ್ತಾ ಓಕೆನಾ. ಸೊ ಡೋಂಟ್ ವರಿ, ಪ್ಲಾಂಟ್ ಕಿಂಗ್ಡಮ್ ಇಸ್ ವೆರಿ ಈಸಿ. ಸೊ ಬನ್ನಿ ಸ್ಟಾರ್ಟಿಂಗ್ ಅಲ್ಲಿ ಈಗ 1 ಮಾರ್ಕ್ ಮೋಸ್ಟ್ ರಿಪೀಟೆಡ್ PYQs ಅದು ನೋಡೋದ ಬನ್ನಿ. 1 ಮಾರ್ಕ್ ಮೋಸ್ಟ್ ರಿಪೀಟೆಡ್ PYQs. ವೈ ಬ್ರಯೋಫೈಟ್ಸ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್? ಯಾಕಂದ್ರೆ ಲ್ಯಾಂಡ್ ಮೇಲೆ ಇರುತ್ತೆ, ದೇ ನೀಡ್ ವಾಟರ್ ಫಾರ್ ಫರ್ಟಿಲೈಸೇಷನ್. ನೇಮ್ ದ ಪಿಗ್ಮೆಂಟ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ರೌನ್ ಕಲರ್ ಇನ್ ಫಿಯೋಫೈಸಿ. ಫ್ಯೂಕೋಸಾಂಥಿನ್. ಈಗ ಈ ಫ್ಯೂಕೋಸಾಂಥಿನ್ ತುಂಬಾ ಕಮ್ಮಿ ಇದ್ರೆ ಏನಾಗುತ್ತೆ, ಆಲಿವ್ ಗ್ರೀನ್ ಆಗಿ ಹೋಗುತ್ತೆ. ಫ್ಯೂಕೋಸಾಂಥಿನ್ ಜಾಸ್ತಿ ಇದ್ರೆ ಏನಾಗುತ್ತೆ, ಬ್ರೌನ್ ಕಲರ್ ಆಗಿ ಹೋಗುತ್ತೆ. ಸೊ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮ್ಗೆ, ಓಕೆನಾ. ನೇಮ್ 1 ಎಕ್ಸಾಂಪಲ್ ಆಫ್ ಹೆಟ್ರೋಸ್ಪೋರಸ್ ಸಲಾಜಿನಾ ಸಾಲ್ವಿನಿಯಾ. ಎರಡು ಕೂಡ ಏನಾಗುತ್ತೆ, ಹೆಟ್ರೋಸ್ಪೋರಿ ತೋರಿಸುತ್ತೆ. ಇಲ್ಲಿ ಪಿಗ್ಮೆಂಟ್ ಕೇಳಿದ್ರಲ್ಲಿ ನಿಮ್ಗೆ ಪಿಗ್ಮೆಂಟ್ ಆ ತರ ಆಸ್ಕ್ಯೂ ಫೈಕೋ ಎರಥ್ರನ್ ಇಸ್ ಪ್ರೆಸೆಂಟ್ ಇನ್ ವಿಚ್ ಆಲ್ಗೆ ಕೇಳ್ಬೋದು. ಕ್ಲೋರೋಫಿಲ್ ಬಿ, ಕ್ಲೋರೋಫಿಲ್ ಸಿ, ಕ್ಲೋರೋಫಿಲ್ ಡಿ ಇಸ್ ಪ್ರೆಸೆಂಟ್ ಇನ್ ವಿಚ್ ಆಲ್ಗೆ ರೆಸ್ಪೆಕ್ಟಿವ್ಲಿ ಕೇಳ್ಬೋದು ಆ ತರ. ಸೊ ಆ ಪಿಗ್ಮೆಂಟ್ ಆರ್ ದೇ ಕ್ಯಾನ್ ಆಸ್ಕ್ ಯು ಲ್ಯಾಮಿನಾರ್ ಅಂಡ್ ಮ್ಯಾನಿಟಾಲ್ ಇಸ್ ಸ್ಟೋರ್ಡ್ ಇನ್ ವಿಚ್ ಆಲ್ಗೆ. ಆನ್ಸರ್ ಬೋರ್ಡ್ ಮೇಲೆ ಇದೆ, ಸರಿನಾ. ಫ್ಲೋರಿಡಿಯನ್ ಸ್ಟಾರ್ಚ್ ಇಸ್ ಪ್ರೆಸೆಂಟ್ ಇನ್ ವಿಚ್ ಆಲ್ಗೆ, ರೆಡ್ ಆಲ್ಗೆ, ಸರಿನಾ. ಸೊ ವಾಟ್ ಇಸ್ ಪೈರನೋಯ್ಡ್ಸ್, ಪೈರನೋಯ್ಡ್ಸ್ ಪ್ರೆಸೆಂಟ್ ಇನ್ ವಿಚ್ ಆಲ್ಗೆ ಕೇಳ್ಬೋದು. ಅದು ಬಿಟ್ರೆ ಸೆಲ್ ವಾಲ್ ಕಾಂಬಿನೇಷನ್ ಕೇಳ್ತಾರೆ, ಫುಡ್ ಸ್ಟೋರೇಜ್ ಕೇಳ್ತಾರೆ, ಫ್ಲಾಜುಲಾ ಕೇಳ್ತಾರೆ. ವಿಚ್ ಟೈಪ್ ಆಫ್ ಫ್ಲಾಜುಲಾ ಇಸ್ ಪ್ರೆಸೆಂಟ್ ಇನ್ ರೆಡ್ ಆಲ್ಗೆ? ಫ್ಲಾಜುಲಾನೇ ಇಲ್ಲ ಅಲ್ಲಿ, ಫ್ಲಾಜುಲಾನೇ ಇಲ್ಲ, ಓಕೆನಾ. ಸೊ ಆ ತರ ಇಂಪಾರ್ಟೆಂಟ್ ಆಗುತ್ತೆ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. ನೋಡಿ ರೆಡ್ ಆಲ್ಗೆ, ಫ್ಲೋರಿಡಿಯನ್ ಸ್ಟಾರ್ಚ್. ವಾಟ್ ಜಿಮ್ನೋಸ್ಪಮ್ಸ್. ಎಕ್ಸಾಂಪಲ್ ಆಫ್ ಲಿವರ್ವರ್ತ್. ಎಕ್ಸಾಂಪಲ್ ಆಫ್ ಫುಡ್ ಸ್ಟೋರ್ಡ್ ಇನ್ ಬ್ರೌನ್ ಆಲ್ಗೆ, ಲ್ಯಾಮಿನಾರ್ ಅಂಡ್ ಮ್ಯಾನಿಟಾಲ್. ಜುವೆನೈಲ್ ಸ್ಟೇಜ್ ಆಫ್ ಮಾಸ್ ಇಸ್ ಕಾಲ್ಡ್ ಆಸ್ ಪ್ರೋಟೋನಿಮಾ ಸ್ಟೇಜ್. ಇದೇ ಪ್ರೋಟೋನಿಮಾ ಸ್ಟೇಜ್ ಮುಂದೆ ಹೋಗ್ಬಿಟ್ಟು ಡೆವಲಪ್ ಅಡಲ್ಟ್ ಆಗ್ಬಿಡುತ್ತೆ, ಅಡಲ್ಟ್ ಡೆವಲಪ್ ಆಗುತ್ತೆ, ಓಕೆನಾ. ಆಮೇಲೆ ವಾಟ್ ಇಸ್ ಪ್ರೋಥಾಲಸ್ ಸ್ಟೂಡೆಂಟ್ಸ್? ಪ್ರೋಥಾಲಸ್ ಇಸ್ ಅ ಗೆಮೆಟೋಫೈಟ್ ಆಫ್ ದ ಟೆರಡೋಫೈಟ್ಸ್, ಹಾರ್ಟ್ ಶೇಪ್ಡ್ ಗ್ರೀನ್ ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್, ಸರಿನಾ. ಈ ಪ್ರೋಥಾಲಸ್ in the case of your pteridophytes. So Protonema, bryophytes, Prothallus, pteridophytes. Please confuse ಆಗಬೇಡಿ ಎರಡು ಮಧ್ಯದಲ್ಲಿ. ಎರಡು ಕೂಡ PP ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ, ಬೇರೆ ಬೇರೆ ಎರಡು ಕೂಡ, ಓಕೆನಾ.
ಬೇರೆ ಬೇರೆ ಇದೆ. ಆಮೇಲೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಬ್ರಾಯೋಫೈಟ್ ಇಸ್ ಆಂಥ್ರೇಡಿಯಂ. ಆ ತರನೇ ಆರ್ಕಿಗೋನಿಯಂ ಕೂಡ ಇದೆ. ಆರ್ಕಿಗೋನಿಯಂ ಇಸ್ ದ ಫೀಮೇಲ್ ಒನ್. ಇದೇ ಆಂಥ್ರೇಡಿಯಂ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಆಂಥ್ರೇಡಿಯಂ ವಿಲ್ ಪ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಬೈಫ್ಲಾಜಿಲೇಟೆಡ್ ಆಂಥ್ರೋಜಾಯ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಬೈಫ್ಲಾಜಿಲೇಟೆಡ್ ಆಂಥ್ರೋಜಾಯ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ವಾಟ್ ಇಸ್ ಐಸೋ ಸ್ಟೂಡೆಂಟ್ಸ್? ಐಸೋ ಅಂದ್ರೆ ಏನು? ಐಸೋ ಅಂದ್ರೆ ಸೇಮ್ ಗ್ಯಾಮಿನ್ ಫ್ಯೂಷನ್. ಎರಡು ಗ್ಯಾಮೆಟ್ಸ್ ಸೇಮ್ ಆಗಿರೋ ಗ್ಯಾಮೆಟ್ಸ್ ಫ್ಯೂಸ್ ಆದ್ರೆ ಐಸೋಗ್ಯಾಮಿ. ಆ ತರನೇ ಅನ್ಐಸೋಗ್ಯಾಮಿ ಬರುತ್ತೆ ಅಂಡ್ ಊಗ್ಯಾಮಸ್ ಬರುತ್ತೆ. ಊಗ್ಯಾಮಸ್ ಏನಾಗುತ್ತೆ? ಊಗ್ಯಾಮಸ್ ಅಲ್ಲಿ ಒಂದು ದೊಡ್ಡ ಗ್ಯಾಮೆಟ್, ಒಂದು ಚಿಕ್ಕ ಗ್ಯಾಮೆಟ್. ಆ ಚಿಕ್ಕ ಗ್ಯಾಮೆಟ್ ಮೊಟೈಲು, ದೊಡ್ಡ ಗ್ಯಾಮೆಟ್ ನಾನ್ ಮೊಟೈಲು. ಸಿಂಪಲ್ ಆಗಿದೆ. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ಸ್ ಕೇಳ್ತಾರೆ. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಐಸೋಗ್ಯಾಮಿ? ಐಸೋಗ್ಯಾಮದಲ್ಲಿ ಮೊಟೈಲ್ ಎಕ್ಸಾಂಪಲ್, ನಾನ್ ಮೊಟೈಲ್ ಎಕ್ಸಾಂಪಲ್ ಗ್ಯಾಮೆಟ್ಸ್. ಅದಾದ್ಮೇಲೆ ನಿಮ್ಗೆ ಅನೈಸೋಗ್ಯಾಮಿ ಏನು, ಅದಾದ್ಮೇಲೆ ಊಗ್ಯಾಮಿ ಏನು ಎಕ್ಸಾಂಪಲ್ಸ್ ಕೇಳ್ತಾರೆ. ಓಕೆ, ನೇಮ್ ದ ವಾಸ್ಕ್ಯುಲರ್ ಟಿಶ್ಯೂ, xylem and phloem ನಿಮಗೆ ಟೆರಿಡೋಫೈಟ್ ಸಿಗುತ್ತೆ. ದ ಫಸ್ಟ್ ವಾಸ್ಕ್ಯುಲರ್ ಪ್ಲಾಂಟ್ಸ್, ಟೆರಿಡೋಫೈಟ್ಸ್ ಆರ್ ದ ಫಸ್ಟ್ ಅಂಡ್ ಎವರ್ ವಾಸ್ಕ್ಯುಲರ್ ಪ್ಲಾಂಟ್ಸ್ ಎವರ್, ಟೆರಿಡೋಫೈಟ್ಸ್. ಓಕೆನಾ? ಅದಾದ್ಮೇಲೆ ಸ್ಟೂಡೆಂಟ್ಸ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆಲ್ಗೆ ಅಂಡ್ ಬ್ರಾಯೋಫೈಟ್ಸ್ ಕೇಳ್ಬೋದು. ಟೂ ಫ್ಯಾಕ್ಟರ್ಸ್ ಆಫ್ ಟೆರಿಡೋಫೈಟ್ಸ್. ಫಸ್ಟ್ ವಾಸ್ಕ್ಯುಲರ್ ಪ್ಲಾಂಟ್ಸ್ ಅಂದ್ರೇನು? xylem and phloem ಇತ್ತಿದ್ರ ಹತ್ರ. ಸ್ಪೋರೋಫೈಟ್ ಇಸ್ ಡಾಮಿನೆಂಟ್ ಅಂಡ್ ಇಂಡಿಪೆಂಡೆಂಟ್. ಇಲ್ಲಿ ಫಸ್ಟ್ ಟೈಮ್ ಎವರು. ಇದಕ್ಕಿಂತ ಮುಂಚೆ ಸ್ಪೋರೋಫೈಟ್ ಯಾವುದು ಡಾಮಿನೆಂಟ್ ಆಗಿರ್ಲಿಲ್ಲ. ಇದಕ್ಕಿಂತ ಮುಂಚೆ ಬ್ರಾಯೋಫೈಟ್ಸ್ ಮತ್ತು ಟೆರಿಡೋಫೈಟ್ಸ್ ಅಲ್ಲಿ ಸ್ಪೋರೋಫೈಟ್ ವಾಸ್ ಡಿಪೆಂಡೆಂಟ್ ಗೆಮಿಟೋಫೈಟ್. ಗೆಮಿಟೋಫೈಟ್ ಚೆನ್ನಾಗಿತ್ತು, ಅಲ್ಲಿ ಡಾಮಿನೆಂಟ್ ಆಗಿತ್ತು, ಗ್ರೀನ್ ಕಲರ್ ಆಗಿತ್ತು ಡಾಮಿನೆಂಟ್ ಗೆಮಿಟೋಫೈಟ್ ಅಲ್ಲಿ. ಫೀಚರ್ಸ್ ಆಫ್ ಆಂಜಿಯೋಸ್ಪರ್ಮ್ಸ್. ಓಕೆ ಸ್ಟೂಡೆಂಟ್ಸ್, ಈ ಕ್ವೆಶ್ಚನ್ ತುಂಬಾ ಬರುತ್ತೆ. ಡಿಫರೆನ್ಸ್ ಬಿಟ್ವೀನ್ ಕ್ಲೋರೋಫೈಸಿ, ಫಿಯೋಫೈಸಿ, ಕ್ಲೋರೋಫೈಸಿ, ರೋಡೋಫೈಸಿ, ರೋಡೋಫೈಸಿ, ಫಿಯೋಫೈಸಿ. ರೆಡ್ ಆಲ್ಗೆ, ಗ್ರೀನ್ ಆಲ್ಗೆ, ಗ್ರೀನ್ ಆಲ್ಗೆ ಬ್ರೌನ್ ಆಲ್ಗೆ, ಬ್ರೌನ್ ಆಲ್ಗೆ ರೆಡ್ ಆಲ್ಗೆ. ಆ ತರ ಕೇಳ್ತಾರೆ ಕ್ವಶನ್ಸ್ ಇಲ್ಲಿ ಡೈರೆಕ್ಟ್ ಆಗಿ. ಓಕೆನಾ? ನಾವು ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಡ್ಯೂ ಟು ಯೂಸ್ ಆಫ್ ಬ್ರಾಯೋಫೈಟ್ಸ್, ಎಕನಾಮಿಕ್ ಇಂಪಾರ್ಟೆನ್ಸ್ ಇದು. ಇಲ್ಲಿ ನಿಮ್ಗೆ ಎಸ್ಪೆಷಲಿ ಈ ಸ್ಪ್ಯಾಗ್ನಮ್ ಇದೆಯಲ್ಲ, ಪೀಟ್ ಮಾಸ್, ಈ ಸ್ಪ್ಯಾಗ್ನಮ್ ನಿಮ್ಗೆ ಅವರು ಡೈರೆಕ್ಟ್ ಆಗಿ 1 ಮಾರ್ಕ್ ಕೂಡ ಕೇಳ್ಬೋದು. ವಾಟ್ ಇಸ್ ಪೀಟ್ ಮಾಸ್ ಅಂಡ್ ವಾಟ್ ಇಸ್ ಯೂಸ್ ಫಾರ್? ವಾಟ್ ಇಸ್ ಸ್ಪ್ಯಾಗ್ನಮ್, ವಾಟ್ ಇಸ್ ಇಟ್ ಯೂಸ್ ಫಾರ್ ಕೇಳ್ತಾರೆ. ಓಕೆನಾ? ಪ್ರೊವೈಡ್ ಫುಡ್ ಫಾರ್ ದ ಹರ್ಬಿಷಸ್ ಆನಿಮಲ್ಸ್, ಅದು ಬ್ರಾಯೋಫೈಟ್ಸ್ ಎಕ್ಸಾಂಪಲ್ಸ್, ಫೀಚರ್ಸ್. ನೇಮ್ ಟು ಫೀಚರ್ಸ್ ಆಫ್ ಜಿಮ್ನೋಸ್ಪರ್ಮ್ಸ್. ನೇಕೆಡ್ ಟೀತ್, ಆಬ್ವಿಯಸ್ಲಿ ಅದರ ಹತ್ರ ಓವರಿ ಇಲ್ಲ, ಸೊ ದೇರ್ ಇಸ್ ನೋ ಫ್ರೂಟ್ ಫಾರ್ಮೇಷನ್ ಹಿಯರ್. ಓಕೆನಾ? ದೇ ಪೊಸೆಸ್ ವೆಲ್ ಡೆವಲಪ್ಡ್ ವಾಸ್ಕ್ಯುಲರ್ ಟಿಶ್ಯೂ, xylem and phloem ಇರುತ್ತೆ ಅದರ ಹತ್ರ. ಓಕೆ, ಮೇನ್ ಪ್ಲಾಂಟ್ ಬಾಡಿ ಸ್ಪೋರೋಫೈಟ್. ಟೆರಿಡೋಫೈಟ್ ಇಂದ ಎಲ್ಲಾ ಮೇನ್ ಪ್ಲಾಂಟ್ ಬಾಡಿ ಕೂಡ ಸ್ಪೋರೋಫೈಟ್. ಓಕೆನಾ? ನಾವು ನೋಡಿ, ಆಲ್ಗೆ ಮತ್ತು ಬ್ರಾಯೋಫೈಟ್ಸ್ ಡಿಫರೆನ್ಸ್ ಕೊಟ್ಟಿದ್ದೀನಿ ಇಲ್ಲಿ. ಆಲ್ಗೆ ಆರ್ ಅಕ್ವಾಟಿಕ್, ಇದು ಕೂಡ ಅಕ್ವಾಟಿಕ್, ಬಟ್ ಇಟ್ ರಿಕ್ವೈರ್ಸ್, ಇಟ್ ಕ್ಯಾನ್ ಪ್ರೆಸೆಂಟ್ ಆನ್ ಲ್ಯಾಂಡ್. ಪ್ಲಾಂಟ್ ಬಾಡಿ ಥಾಲೋಡ್ ಅಂದ್ರೆ ಏನು? ಅಲ್ಲಿ ಫುಟ್ ಸೀಟಾಗಿ, ಇಲ್ಲಿ ನಿಮ್ ಥಾಲೋಡ್ ಅಂತಂದ್ರೆ ಇಲ್ಲಿ ನಿಮ್ದು ಅಪರ್ ಬಾಡಿ, ಮೇನ್ ಲೀವ್ಸ್, ಸ್ಟೆಮ್, ರೂಟ್ಸ್ ಇರಲ್ಲ. ಸೇಮ್ ಇಲ್ಲೂ ಕೂಡ ಥಾಲೋಡೆ ಇರುತ್ತೆ. ಓಕೆನಾ? ಸೆಕ್ಸ್ ಆರ್ಗನ್ಸ್ ಯೂನಿಸೆಲ್ಯುಲರ್ ನಾನ್ ಜಾಕೆಟ್, ಸೆಕ್ಸ್ ಆರ್ಗನ್ಸ್ ಮಲ್ಟಿಸೆಲ್ಯುಲರ್ ಜಾಕೆಟೆಡ್. ಇಲ್ಲಿ ಆಂಥ್ರೇಡಿಯಂ ಮತ್ತು ಆರ್ಕಿಗೋನಿಯಂ ಏನಾಗುತ್ತೆ? ಜಾಕೆಟೆಡ್ ಆಗಿರುತ್ತೆ ಅಲ್ಲಿ. ಓಕೆನಾ? ಸ್ಪೋರೋಫೈಟ್ ಇಸ್ ಆಬ್ಸೆಂಟ್ ಆರ್ ಎಕ್ಸ್ಟ್ರೀಮ್ಲಿ ಸಿಂಪಲ್. ಸ್ಪೋರೋಫೈಟ್ ಇಸ್ ಪ್ರೆಸೆಂಟ್ ಪಾರ್ಷಿಯಲಿ ಡಿಪೆಂಡೆಂಟ್ ಆನ್ ದ ಗೆಮೆಟೋಫೈಟ್. ಇಲ್ಲಿ ಸ್ಪೋರೋಫೈಟ್ ಇರುತ್ತೆ, ಇಲ್ಲಿ ಸ್ಪೋರೋಫೈಟ್ ಇರಲ್ಲ. ಇಲ್ಲಿ ನಿಮ್ಗೆ ಮಿಯೋಟಿಕ್ ಝೈಗೋಟಿಕ್ ಮಿಯೋಸ್ ಆಗ್ತಾ ಇರುತ್ತೆ. ಅದಕ್ಕೆ ವಾಟರ್ ಇಸ್ ರಿಕ್ವೈರ್ಡ್ ಫಾರ್ ಫರ್ಟಿಲೈಸೇಷನ್, ವಾಟರ್ ಇಸ್ ಆಲ್ಸೋ ರಿಕ್ವೈರ್ಡ್ ಫಾರ್ ಫರ್ಟಿಲೈಸೇಷನ್, ಬಟ್ ಗೆಮೆಟೋಫೈಟ್ ಇಸ್ ಡಾಮಿನೆಂಟ್. ಇಲ್ಲೂ ಕೂಡ ಡಾಮಿನೆಂಟ್ ಇರುತ್ತೆ. ಟೆರಿಡೋಫೈಟ್ಸ್ ಇಂದ ರೈಟ್ ನೋಡ್ರೆ ಹೆಟೆರೋ. ಸ್ಟೂಡೆಂಟ್, ಹೆಟೆರೋ ಅಂದ್ರೆ ಏನು? ಹೆಟೆರೋ ಅಂತಂದ್ರೆ ಡಿಫರೆಂಟ್. ಸ್ಪೋರಸ್ ಅಂದ್ರೆ ಏನು? ಸ್ಪೋರಿ ಅಂದ್ರೆ ಸ್ಪೋರ್ಸ್. ಹೆಟಿರೋಸ್ಪೋರಿದಲ್ಲಿ ಬೇರೆ ಬೇರೆ ತರ ಸ್ಪೋರ್ಸ್ ಇರುತ್ತೆ ಯಾವತ್ತು ಕೂಡ. ದಟ್ ಇಸ್ ಕಾಲ್ಡ್ ಆಸ್ ಹೆಟಿರೋಸ್ಪೋರಿ. ಎರಡು ಬೇರೆ ತರ ಸ್ಪೋರ್ಸ್ ಬರೋದು ಹೆಟಿರೋಸ್ಪೋರಿ ಅಂತ ಕರಿತೀವಿ ನಾವು ಅದನ್ನ. ಓಕೆನಾ? ವಿತ್ ಎಕ್ಸಾಂಪಲ್ ನಿಮಗೆ ಗೊತ್ತು, ಸಲಜ್ನಾ ಸಾಲ್ವಿನಿಯಾ. ಇಟ್ ಇಸ್ ಪ್ರಿಕರ್ಸರ್ ಆಫ್ ಸೀಡ್ ಹ್ಯಾಬಿಟ್ಯಾಟ್. ಸಿಗ್ನಿಫಿಕೆನ್ಸ್ ಕೂಡ ಕೇಳ್ಬೋದು ನಿಮ್ಗೆ. ಈ ಹೆಟ್ರೋಸ್ಪೋರಿಂದಾನೆ ಪ್ಲಾಂಟ್ ಸೀಡ್ ಮಾಡಕ್ ಟ್ರೈ ಮಾಡ್ತಾ ಇದೆ. ಇಲ್ಲಿ ತುಂಬಾ ಟ್ರೈ ಮಾಡ್ತಾ ಇದೆ, ಬಟ್ ಸೀಡ್ ಆಗ್ತಾ ಇಲ್ಲ ಇಲ್ಲಿ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಪ್ರಿಕರ್ಸರ್ ಆಫ್ ಸೀಡ್ ಹ್ಯಾಬಿಟ್ಯಾಟ್. ಸೀಡ್ ಟ್ರೈ ಮಾಡ್ತು, ಬಟ್ ಸೀಡ್ ಆಗಿಲ್ಲ ಇಲ್ಲಿ. ಓಕೆನಾ? ಇಲ್ಲಿ ನಿಮಗೆ 5 ಮಾರ್ಕ್ ಕ್ವೆಶ್ಚನ್ಸ್ ಸ್ಟೂಡೆಂಟ್ಸ್. 5 ಮಾರ್ಕ್ ಕ್ವೆಶ್ಚನ್ಸ್. ನಿಮ್ಗೆ ಇಲ್ಲಿ ಎವ್ರಿ ಸಿಂಗಲ್ ಆಲ್ಗೆ, ಬ್ರಾಯೋಫೈಟ್, ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಪ್ಲೀಸ್ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಕಂಪ್ಯಾರಿಸನ್ ಯೂಸ್ ಮಾಡಿ, ಸಪರೇಟ್ ಆಗಿ ಕೇಳ್ಬೋದು. ಸಪರೇಟ್ ಆಗಿ ಪ್ಯಾರಾಗ್ರಾಫ್ ಜಿಮ್ನೋಸ್ಪರ್ಮ್ಸ್ ಆಗಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳ್ಬೋದು. ಸೊ ಈ 5 ಮಾರ್ಕ್ ಕ್ವೆಶ್ಚನ್ ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ ನಿಮ್ದು ಆಲ್ಮೋಸ್ಟ್ ಎಷ್ಟೊಂದು 1 ಮಾರ್ಕ್ 3 ಮಾರ್ಕ್ ಮತ್ತೆ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಈಸಿಯಾಗಿ ಆಗುತ್ತೆ. ನೋಡಿ, ಡಿಸ್ಕ್ರೈಬ್ ದ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಬ್ರಾಯೋಫೈಟ್ಸ್ ಕೇಳ್ತಾರೆ ಈ ತರ ಡೈರೆಕ್ಟ್ ಆಗಿ. ಬ್ರಾಯೋಫೈಟ್ಸ್ ಬಗ್ಗೆ ಏನು? ಬ್ರಾಯೋಫೈಟ್ಸ್ ವಿ ಹ್ಯಾವ್ ಲಿವರ್ವರ್ಟ್ಸ್ ಅಂಡ್ ಮಾಸಸ್. ಲಿವರ್ವರ್ಟ್ ಎಕ್ಸಾಂಪಲ್ ಬರೀರಿ, ಮಾರ್ಕೆನ್ಶಿಯಾ ಅಂತ ಬರೀರಿ ಒಂದು.
ಪ್ಲಾಂಟ್ ಬಾಡಿ ಇಸ್ ಗೆಮೆಟೋಫೈಟ್ ಇಲ್ಲಿ ಅಂದ್ರೆ ಏನು, ದ ಪ್ಲಾಂಟ್ ಬಾಡಿ ಇಸ್ ಹ್ಯಾಪ್ಲಾಯ್ಡ್ ಇಲ್ಲಿ ಏನು, ಗೆಮೆಟೋಫೈಟ್ ಅಂದ್ರೆ ಹ್ಯಾಪ್ಲಾಯ್ಡ್, ಸ್ಪೋರೋಫೈಟ್ ಅಂದ್ರೆ ಡಿಪ್ಲಾಯ್ಡ್. ಓಕೆನಾ. ಸೆಕ್ಸ್ ಆರ್ಗನ್ಸ್ ಆಂಥ್ರಿಡಿಯಂ ಅಂಡ್ ಆರ್ಕಿಗೋನಿಯಂ ಆರ್ ಮಲ್ಟಿಸೆಲ್ಯುಲರ್ ಅಂಡ್ ಜಾಕೆಟೆಡ್. ಓಕೆ, ಬ್ರಯೋಫೈಟ್ ಜಾಕೆಟ್ ಆಗಿರುತ್ತೆ. ವಾಟ್ ಇಸ್ ರಿಕ್ವೈರ್ಡ್ ಫಾರ್ ಫರ್ಟಿಲೈಸೇಷನ್ ಅಂಡ್ ಆಂಥ್ರೋಜಾಯ್ಡ್ಸ್ ಆರ್ ಮೊಟೈಲ್. ಏನ್ ಬರುತ್ತೆ ಆಂಥ್ರೋಜಾಯ್ಡ್ಸ್ ಇದು, ಇದೇ ಆಂಥ್ರಿಡಿಯಂ ಇಂದ ಈ ಆಂಥ್ರೋಜಾಯ್ಡ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಲ್ಲಿ. ದ ಸ್ಪೋರೋಫೈಟ್ ಇಸ್ ಡಿಫರೆನ್ಶಿಯೇಟೆಡ್ ಇಂಟು ಫುಟ್, ಸೀಟ ಅಂಡ್ ಕ್ಯಾಪ್ಸೂಲ್. ಈ ತರ ಸ್ಪೋರೋಫೈಟ್ ಇಸ್ ಡಿವೈಡೆಡ್ ಇಂಟು ಇದು ಫುಟ್, ಓಕೆ, ಫುಟ್ ಸೀಟಾ ಕ್ಯಾಪ್ಸೂಲ್, ಫುಟ್ ಸೀಟಾ ಕ್ಯಾಪ್ಸೂಲ್ ಡಿವೈಡ್ ಆಗಿರುತ್ತೆ. ಓಕೆನಾ. reproduced by fission, fragmentation, gemme cup markensia. Sorry, gemme is basically multicellular asexual bud. ಇಲ್ಲಿ ಲ್ಯಾಟರಲ್ ಬಡ್ಸ್ ಫಾರ್ಮೇಶನ್ ಆಗುತ್ತೆ. ಆ ಲ್ಯಾಟರಲ್ ಬಡ್ಸ್ ಮುಂದೆ ಹೋಗ್ಬಿಟ್ಟು ಹೊಸ ಪ್ಲಾಂಟ್ ಮಾಡುತ್ತೆ. ಕೇಳ್ತಾರೆ ಗೆಮೆಟೋಫೈಟ್ ಇಸ್ ಡಾಮಿನೆಂಟ್, ಆಬ್ವಿಯಸ್ಲಿ ಬ್ರಯೋಫೈಟ್ ವರ್ಗೂ ಡಾಮಿನೆಂಟ್ ಇರುತ್ತೆ. ಟೆರಡೋಫೈಟ್ಸ್ ಇಂದ ಸ್ಪೋರೋಫೈಟ್ ಡಾಮಿನೆಂಟ್ ಆಗೋಗುತ್ತೆ ಟೆರಡೋಫೈಟ್ಸ್ ಇಂದ. ಓಕೆನಾ. ಅದು ಬಿಟ್ಟರೆ ಎಕ್ಸ್ಪ್ಲೇನ್ ಲೈಫ್ ಸೈಕಲ್ ಆಫ್ ಟೆರಡೋಫೈಟ್ ಸ್ಟೂಡೆಂಟ್ಸ್, ಇದನ್ನ ನಿಮ್ಗೆ ನಾನು ಇಲ್ಲಿ ನಾನು ಆಡ್ ಮಾಡಿಲ್ಲ. ಈ ನೋಟ್ಸ್ ಅಲ್ಲಿ ನಿಮ್ಗೊಂದು ಸ್ಪೆಷಲ್ ಲೈಫ್ ಸೈಕಲ್ ಆಡ್ ಮಾಡ್ತೀನಿ ಇಲ್ಲಿ ಟೆರಡೋಫೈಟ್ಸ್. ಹೋಮೋಸ್ಪೋರಿ ಲೈಫ್ ಸೈಕಲ್, ಹೆಟ್ರೋಸ್ಪೋರಿ ಲೈಫ್ ಸೈಕಲ್, ಈ ಎರಡು ಲೈಫ್ ಸೈಕಲ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈಗಲೇ ಆಡ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ, ಈಗಲೇ ನಿಮ್ಗೆ ಆಡ್ ಮಾಡಿ ತೋರಿಸ್ಬಿಡ್ತೀನಿ. ಈ ಎರಡು ಲೈಫ್ ಸೈಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇಲ್ಲ ಸ್ಟೂಡೆಂಟ್ಸ್. ಎರಡು ಲೈಫ್ ಸೈಕಲ್ ತುಂಬಾ ಇಂಪಾರ್ಟೆಂಟ್ ಇದು. ಈಗಲೇ ಆಡ್ ಮಾಡ್ಬಿಡೋದು. ಆಮೇಲೆ ನಿಮ್ಗೆ ಅಂತೀರ ಸರ್ ನೀವು ಆಡ್ ಮಾಡಲ್ಲ ನೀವು ಅಂತ ಅಂದ್ಬಿಡ್ತೀರಾ ಆಮೇಲೆ ನಂಗೆ. ಒಂದೇ ನಿಮಿಷ. ಒಂದು ನಿಮಿಷ ಸ್ಟೂಡೆಂಟ್ಸ್, ಒಂದೇ ನಿಮಿಷ ಇರಿ, ಆ್ಯಡ್ ಮಾಡ್ಬಿಡ್ತೀನಿ ಈಗಲೇ. ನಾನು ಆಶಿ ಮುಂಚೆನೇ ಆ್ಯಡ್ ಮಾಡಬೇಕಿತ್ತು, ಮರ್ತೋಗ್ಬಿಡ್ತು. ಹೋಮೋಸ್ಪೋರಿ ಹೆಟ್ರೋಸ್ಪೋರಿ ಇದು ಲೈಫ್ ಸೈಕಲ್. ಇದನ್ನ ನೀವು ನೋಡ್ಕೊಂಡು ಆರಾಮಾಗಿ ಕಲಿಬಹುದು. ಹೋಮೋಸ್ಪೋರಿ ಮತ್ತೆ ಹೆಟ್ರೋಸ್ಪೋರಿ ಲೈಫ್ ಸೈಕಲ್. ಇದು ಬಂತು ಹೋಮೋಸ್ಪೋರಿ ಲೈಫ್ ಸೈಕಲ್ ಬಂತಿಲ್ಲ ಈಗ ನಿಮ್ದು. ಹೋಮೋಸ್ಪೋರಿ ಲೈಫ್ ಸೈಕಲ್ ಇದು. ಆಮೇಲೆ ಇದು ಹೆಟಿರೋಸ್ಪೋರಿ ಲೈಫ್ ಸೈಕಲ್ ಫಾರ್ ಟೆರಡೋಫೈಟ್ಸ್. ಒಂದ್ಸತಿ ನೋಡ್ಕೊಳ್ಳಿ ಪ್ರಾಪರ್ ಆಗಿ, ಎಲ್ಲೆಲ್ಲಿ ಗ್ಯಾಮಿಟೋಫೈಟ್ ಬರಬೇಕು, ಎಲ್ಲೆಲ್ಲಿ ಸ್ಪೋರೋಫೈಟ್ ಬರಬೇಕು, ಎಲ್ಲ ಮಾಡ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್, ಎಲ್ಲ ಕೊಟ್ಟಿದ್ದೀವಿ ಇಲ್ಲಿ. ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ ಒಂದ್ಸತಿ ಇದನ್ನ. ಓಕೆನಾ. ಕರೆಕ್ಟ್ ಇದೆ ನೋಡಿ, ಎಲ್ಲ ಕಡೆ ಇದೆ ನೋಡಿ, ಈಗ ಕರೆಕ್ಟಾಗಿ ಎಲ್ಲ ಕಡೆ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಹೋಮೋಸ್ಪೋರಿಯಲ್ಲಿ ಇದೇನಿದು ಪ್ಲಾಂಟ್ ಬಾಡಿ ಆಫ್ ಟೆರಡೋಫೈಟ್ಸ್. ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಫ್ರಾಂಡ್ಸ್. ಫ್ರಾಂಡ್ ಅಂದ್ರೆ ಲೀಫ್ ಇಸ್ ಕಾಲ್ಡ್ ಫ್ರಾಂಡ್. ಈ ಫ್ರಾಂಡ್ ಏನಿರುತ್ತೆ, ಫ್ರಾಂಡ್ ಅಲ್ಲಿ ಸೋರಾಯ್ ಅಂತ ಇರುತ್ತೆ. ಸೋರಾಯ್ ಅಂತ, ಸೋರಾಯ್ ಏನು, ಕ್ಲಸ್ಟರ್ ಆಫ್ ಸ್ಪೊರಾಂಜಿಯಾ, ಅದು ಸರಿನಾ, ಡಿಪ್ಲೋಯ್ಡ್ ಆಗಿರುತ್ತೆ. ಈಗ ದಿಸ್ ಇಸ್ ದ ಸ್ಪೋರೋಫಿಲ್. ಯಾವ ಫ್ರಾಂಡ್ ಹತ್ರ ಈ ಸೋರಾಯ್ ಇರುತ್ತಲ್ಲ, ಯಾವ ಫ್ರಾಂಡ್ ಹತ್ರ ಸೋರಾಯ್, ದಟ್ ಇಸ್ ಕಾಲ್ಡ್ ಸ್ಪೋರೋಫಿಲ್. ಸ್ಪೋರೋಫಿಲ್ ಸ್ಟೂಡೆಂಟ್ಸ್, ಸ್ಪೋರೋಫಿಲ್ ಇಸ್ ಬೇಸಿಕಲಿ ಅ ಫರ್ಟೈಲ್ ಲೀಫ್. ಒಂದು ಲೀಫ್ ಹತ್ರ ಈ ತರ ಸೋರಾಯ್ ಇದ್ಬಿಟ್ಟು ಈ ತರ ಸ್ಪೊರಾಂಜಿಯಾ ಇದ್ಬಿಟ್ರೆ ದಟ್ ಇಸ್ ಅ ಫರ್ಟೈಲ್ ಲೀಫ್. ಸ್ಪೋರೋಫಿಲ್ ಏನ್ ಮಾಡುತ್ತೆ, ಮಿಯೋಸಿಸ್ ಹೋಗುತ್ತೆ. ಮಿಯೋಸಿಸ್ ಆಗುತ್ತೆ ಇಲ್ಲಿ. ಏನಾಗುತ್ತೆ ಇಲ್ಲಿ, ಮಿಯೋಸಿಸ್ ಆಗುತ್ತೆ, ರಿಡಕ್ಷನ್ ಡಿವಿಷನ್ ಆಗ್ಬಿಟ್ಟು ವಿ ಗೆಟ್ ಸ್ಪೋರ್ಸ್. ಆಮೇಲೆ ಸ್ಪೋರ್ಸ್ ಮೈಟೋಸಿಕ್ ಪ್ರೋಥಾಲಸ್ ಹೇಳಿದ್ಲಾಗ್ಲೇ, ಪ್ರೋಥಾಲಸ್ ಇಸ್ ದ ಗ್ಯಾಮೆಟೋಫೈಟ್ ಹಿಯರ್, ಇಂಟರ್ಮೀಡಿಯೇಟ್ ಇನ್ ಟೆರಡೋಫೈಟ್ಸ್. ಆರ್ಕಿಗೋನಿಯಾ ಆಂಥ್ರಿಡಿಯಂ ಇದ್ರ ಮೇಲೆ, ಆಂಥ್ರಿಡಿಯಾ ಆರ್ಕಿಗೋನಿಯಾ ಇಲ್ಲಿ ಆಂಥ್ರೋಸೈಟ್ಸ್ ಬಂತು, ಫ್ಯೂಷನ್ ಆಯ್ತು, ಜೈಗೋಟ್ ಆಯ್ತು, ಜೈಗೋಟ್ ಈಗ ಮೈಟೋಸಿಸ್ ಆಗಿ ಪ್ಲಾಂಟ್ ಬಾಡಿ ಬಂದ್ಬಿಡ್ತು. ಡಿಪ್ಲಾಯ್ಡ್ ಬ್ಯಾಲೆನ್ಸ್ ಮೇಂಟೈನ್ಡ್, ಹೋಮೋಸ್ಪೋರಿ. ಸರಿನಾ. ಆ ತರ ನಿಮ್ಮ ಹತ್ರ ಹೆಟ್ರೋಸ್ಪೋರಿ ಕೂಡ ಕೊಟ್ಟಿದ್ದೀನಿ, ಆರಾಮ್ ನೋಡ್ಕೊಳ್ಳಿ. ಹೆಟ್ರೋಸ್ಪೋರಿಲಿ ಡಿಫ್ರೆನ್ಸ್ ಏನಂತಂದ್ರೆ, ಈ ಹೆಟ್ರೋಸ್ಪೋರಿಯಲ್ಲಿ ನಿಮ್ಮ ಹತ್ರ ಎರಡು ಬೇರೆ ಬೇರೆ ಸ್ಪೋರ್ಸ್ ಇರುತ್ತೆ. ಲಾರ್ಜ್ ಸ್ಪೋರ್, ಸ್ಮಾಲ್ ಸ್ಪೋರ್, ಮೈಕ್ರೋಸ್ಪೋರ್, ಮ್ಯಾಕ್ರೋಸ್ಪೋರ್, ಮೈಕ್ರೋಸ್ಪೋರ್, ಮ್ಯಾಕ್ರೋಸ್ಪೋರ್. ಇಲ್ಲಿ ಆಂಥ್ರಿಡಿಯಾ, ಇಲ್ಲಿ ಆರ್ಕಿಗೋನಿಯಾ ಸಪ್ರೇಟ್ ಬಂತು. ಇಲ್ಲಿ ಆಂಥ್ರಿಡಿಯಾ ಫ್ಯೂಸ್ ಆಗಿ ಇಲ್ಲಿ ಆರ್ಕಿಗೋನಿಯಾ ಫ್ಯೂಸ್ ಆಗುತ್ತೆ. ಇಲ್ಲಿ ವಾಟ್ ಇಸ್ ಸೀಡ್ ಹ್ಯಾಬಿಟೇಟ್ ಸ್ಟೂಡೆಂಟ್ಸ್? ಸೀಡ್ ಹ್ಯಾಬಿಟೇಟ್ ಅಂತಂದ್ರೆ ಇಲ್ಲಿ ಈ ಫೀಮೇಲ್ ಗೆಮೆಟೋಫೈಟ್ ಇದೆಯಲ್ಲ ಒಳಗಡೆ ಇರೋದು, ಅದು ಆಚೆ ರಿಲೀಸೇ ಆಗಲ್ಲ. ಅದು ಒಂದು ಗೆಮೆಟೋಫೈಟ್ ಅನ್ನು ಒಳಗಡೆನೆ ಇಟ್ಕೊಂಡ್ಬಿಟ್ಟಿದೀವಿ ನಾವು ಇದನ್ನ. ಓಕೆನಾ, ದಟ್ ಇಸ್ ಕಾಲ್ಡ್ ಸೀಡ್ ಹ್ಯಾಬಿಟೇಟ್. ಅದಾದ್ಮೇಲೆ ಸ್ಟೂಡೆಂಟ್ಸ್ ಇಲ್ಲಿ ಅಲ್ಲಿಗೆ ಮುಗಿ ಸ್ಟೂಡೆಂಟ್ಸ್, ಇದು ಅಲ್ಲಿಗೆ ಮುಗಿದಿ ಚಾಪ್ಟರ್ ನಿಮ್ದು. ನಾವು ಸ್ಟೂಡೆಂಟ್ಸ್ ವಿಲ್ ಬಿ ಸ್ಟಾರ್ಟಿಂಗ್ ಆಫ್ ವಿತ್ ಲಾಸ್ಟ್ ಚಾಪ್ಟರ್ ಕಾಲ್ಡ್ ಆನಿಮಲ್ ಕಿಂಗ್ಡಮ್ ಸ್ಟೂಡೆಂಟ್ಸ್. ಆನಿಮಲ್ ಕಿಂಗ್ಡಮ್ ತುಂಬಾ ಈಸಿ ಚಾಪ್ಟರ್ ಸ್ಟೂಡೆಂಟ್ಸ್, ತುಂಬಾ ಈಸಿ ಚಾಪ್ಟರ್. ಇಲ್ಲಿ ದ ಓನ್ಲಿ ಡಿಫಿಕಲ್ಟ್ ಪಾರ್ಟ್ ಇಸ್ ರಿಮೆಂಬರಿಂಗ್ ದ ಎಕ್ಸಾಂಪಲ್ಸ್ ಅಂಡ್ ರಿಮೆಂಬರಿಂಗ್ ಸರ್ ಫೈಲಮ್ಗಳು. ನೀವು ಅಂತೀರ ಸರ್ ಫೈಲಮ್ ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತೀನಿ, ನಂಗೆ ಅರ್ಥನೇ ಆಗಲ್ಲ, ನೆನಪಿಕೋನಕ್ ಆಗಲ್ಲ ಸರ್, ಕ್ಯಾನ್ ಯು ಗಿವ್ ಸಮ್ ಶಾರ್ಟ್ ನೋಟ್ಸ್ ಫಾರ್ ಫೈಲಮ್ಸ್? ಸ್ಟೂಡೆಂಟ್ಸ್ ಕೊಡ್ತೀನಿ ಈಗ ನೋಡಿ ಕರೆಕ್ಟಾಗಿ ಈಗ. ಓಕೆನಾ, ಐ ವಿಲ್ ಗಿವ್ ಯು ಆಲ್ ದ ಶಾರ್ಟ್ ನೋಟ್ಸ್ ಫಾರ್ ಫೈಲಮ್. ಅದು ಲಾಸ್ಟ್ ಎಲ್ಲಿ ತೋರಿಸ್ತೀನಿ, ಅದಕ್ಕೆ ಮುಂಚೆ ಮುಗಿಸ್ಕೊಂಬಿಡಿ ಇದನ್ನ ನೋಡಿ. ವಾಟ್ ಇಸ್ ದ ಲೆವೆಲ್ ಆಫ್ ಟಿಶ್ಯೂ ಆರ್ಗನೈಸೇಷನ್? ಏನ್ ನಿಮ್ಮ ಹತ್ರ ಆರ್ಗನಿಸಮ್ ಶೋ ಅ ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ ಫಾರ್ಮಿಂಗ್ ಅ ಸ್ಪೆಸಿಫಿಕ್ ಫಂಕ್ಷನ್ಸ್ ಇನ್ ಏರಿಯಾ ತೋರಿಸ್ತದೆ.
ಓಕೆ. ಸ್ಟಿಂಗಿಂಗ್ ಸೆಲ್ಸ್ ಎಲ್ಲಿ ಸಿಗುತ್ತೆ ನಿಮಗೆ? ನೀಡೋಸೈಟ್ಸ್, ನೆಮಾಟೋಸೈಟ್ಸ್. ಟೈಪ್ ಆಫ್ ಸಿಮೆಟ್ರಿ ಸೀನ್ ಇನ್ ಎಕಾಂಡರ್ಮೇಟಾ, ರೇಡಿಯಲ್ ಸಿಮೆಟ್ರಿ ಇನ್ ಅಡಲ್ಟ್. ಲಾರ್ವಲ್ ಡಿಫರೆಂಟ್ ಆಗಿರುತ್ತೆ. ವಾಟ್ ಟೈಪ್ ಆಫ್ ಸಿಮೆಟ್ರಿ ಇನ್ ಎಕಾಂಡರ್ಮೇಟಾ, ನೇಮ್ ದ ಎಕ್ಸ್ಟೆಂಟ್ ಸ್ಟ್ರಕ್ಚರ್ ಇನ್ ಪ್ಲಾಟಿ ಹೆಲಿಮೆಂಥಸ್ ಫ್ಲೇಮ್ ಸೆಲ್ಸ್. ಸೊ ನೀವು ಎಕ್ಸಾಂಪಲ್ ಕೇಳ್ಬೋದು, ಫ್ಲೇಮ್ ಸೆಲ್ಸ್ ಇಸ್ ಪ್ರೆಸೆಂಟ್ ಇನ್ ವಿಚ್ ಆರ್ಗಾನಿಸಮ್. ಉಲ್ಟಾನು ಕೂಡ ಕೇಳ್ಬೋದು, ನಿಮ್ಗಿನ್ನ ಉಲ್ಟಾ ಕೇಳ್ಬೋದು. ಗಿವ್ ಅನ್ ಎಕ್ಸಾಂಪಲ್ ಆಫ್ ಎಸಿಲೋಮೇಟ್ ಆನಿಮಲ್ಸ್, ಫ್ಲಾಟ್ ವರ್ಮ್ಸ್. ವಾಟ್ ಇಸ್ ಮೆಟಾಮರಿಸಮ್, ದ ಲೈನ್ಸ್ ಬರೋದು ಅನಿಲಿಡ್ಸ್ ಅಲ್ಲಿ, ಅರ್ಥವರ್ಮ್ ಅಲ್ಲಿ. ಓಕೆನಾ? ಈ ತರ ಕ್ವಶನ್ಸ್ ಬರ್ಸೋಣ, ತುಂಬಾ ಕ್ವಶನ್ಸ್ ಕೇಳ್ತಾರೆ. ನಿಂದು ಈ ಫೈಲಮ್ಸ್ ಇದೆಯಲ್ಲ, ಎವ್ರಿ ಸಿಂಗಲ್ ಫೈಲಮ್ ಅಲ್ಲಿ ನಿಮ್ಗೆ 1 ಮಾರ್ಕ್ ಕ್ವಶನ್ಸ್ ಬರ್ಬೋದು, ಎವ್ರಿ ಸಿಂಗಲ್ ಫೈಲಮ್ ಇಂದ. ಸೊ ಅದಕ್ಕೆ ನಿಮ್ಗೆ ಏನ್ ಮಾಡಿದೀನಿ, ಶಾರ್ಟ್ ನೋಟ್ಸ್ ಮಾಡಿದೀನಿ. ಈ ಶಾರ್ಟ್ ನೋಟ್ಸ್ ನೀವು ಪ್ರಾಪರ್ ಕಲ್ತ್ಕೊಂಡ್ಬಿಟ್ರೆ ನಿಜ ಸ್ಟೂಡೆಂಟ್ಸ್, ಈ ಆನಿಮಲ್ ಕಿಂಗ್ಡಮ್ ಚಾಪ್ಟರ್ ಅಷ್ಟು ಈಸಿ ಚಾಪ್ಟರ್ ಯಾವ್ದು ಇಲ್ಲ. ಶಾರ್ಟ್ ನೋಟ್ಸ್ ಕಲ್ತ್ಕೊಂಡ್ಬಿಟ್ರೆ ಸಾಕಷ್ಟೇ ಶಾರ್ಟ್ ನೋಟ್ಸ್. ಓಕೆನಾ? ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ, ಮುಂದೆ ಹೋಗ್ತಾ ಈಗ. ವಿಚ್ ಫೈಲಮ್ ಹ್ಯಾಸ್ ದ ವಾಟರ್ ಸಿಸ್ಟಮ್, ಎಕಾಂಡರ್ಮೇಟಾ, ಅದು ಪುಷ್ ಮಾಡುತ್ತಲ್ಲ ಅದು. ಗಿವ್ ಅನ್ ಎಕ್ಸಾಂಪಲ್ ಆಫ್ ಡಿಪ್ಲೋಬ್ಲಾಸ್ಟಿಕ್ ಆರ್ಗಾನಿಸಮ್ಸ್, ಆರ್ಥ್ರೋಪೋಡ್ಸ್ ಕ್ಯಾವಿಟಿ ಕಾಲ್ಡ್ ಆಸ್ ವಾಟ್. ಈಸಿ ಕ್ವಶನ್ಸ್ ಇದೆ ಅಲ್ಲ. ಗಿವ್ ಅನ್ ಎಕ್ಸಾಂಪಲ್ ಆಫ್ ಯೂರೋಕಾರ್ಡೇಟ್ ಅಂಡ್ ಸೆಫಾಲೋಕಾರ್ಡೇಟ್ಸ್. ವಾಟ್ ಇಸ್ ಅ ನೋಟೋಕಾರ್ಡ್, ನಮ್ಮಲ್ಲಿ ಇರುತ್ತಲ್ಲ ಆ ತರದ್ದು. ಆಮೇಲೆ ನೋಡಿ ಸೇಮ್ ಕ್ವಶನ್ಸ್ ಮತ್ತೆ ನೋಡಿ, ವಾಟ್ ಆರ್ ಸಿಲೋಮೇಟ್ಸ್, ಗಿವ್ ಅನ್ ಎಕ್ಸಾಂಪಲ್, ರೈಟ್ ಇನ್ ಟು ಕ್ಯಾಟ್ಸ್ ಆಫ್ ಫೈಲಮ್ ಪಾಲಿಫೆರಾ. ಸೊ ನೋಟಿಸ್ ಮಾಡ್ಬೋದು ನೀವೀಗ 2 ಮಾರ್ಕ್ ಕ್ವಶನ್ಸ್ ಇಂದ 2 ಮಾರ್ಕ್ ಕ್ವಶನ್ಸ್ ನಿಮ್ಗೆ ಏನ್ ಬರ್ತಿದೆ ಈಗ, ಫೈಲಮ್ ಬಗ್ಗೆ ಕೇಳ್ತಾರೆ 2 ಮಾರ್ಕ್ ಅಲ್ಲಿ. ಒಂದು ಫೈಲಮ್ ಬಗ್ಗೆ 2 ಪಾಯಿಂಟ್ ಬರೀರಿ, ಒಂದು ಫೈಲಮ್ ಬಗ್ಗೆ 3 ಪಾಯಿಂಟ್ ಬರೀರಿ, ಒಂದು ಫೈಲಮ್ ಬಗ್ಗೆ 5 ಪಾಯಿಂಟ್ ಬರೀರಿ ಅಂತ ಕೇಳ್ತಾರೆ. ಸೊ ಬರೀ ಫೈಲಮ್ ಗೇಮೇ ಇಲ್ಲಿ ಎಲ್ಲ. ಇದು ನೋಡಿ, ಇದು ಕೂಡ 1 ಮಾರ್ಕ್ ಕ್ವಶನ್ಸ್ ಇದೆಯಲ್ಲ ಸ್ಟೂಡೆಂಟ್ಸ್. ಗಿವ್ ಅನ್ ಎಕ್ಸಾಂಪಲ್ ಆಫ್ ಜಾಲೆಸ್ ಫಿಶ್, ನೇಮ್ ಅ ಕಾರ್ಟಿಲೇಜಿನಸ್ ಫಿಶ್, ಬೋನಿ ಫಿಶ್, ಅದೆಲ್ಲ ಬರುತ್ತೆ ಅದು. ನೇಮ್ ದ ಸ್ಪೆಸಿಫಿಕ್ ಆರ್ಗನ್ ಇನ್ ವರ್ಟಿಬ್ರೇಟ್ಸ್, ಕಿಡ್ನಿ. ಟೈಪ್ ಆಫ್ ಫರ್ಟಿಲೈಸೇಷನ್ ಅಕರ್ಸ್ ಇನ್ ರೆಪ್ಟೈಲ್ಸ್. ಸೊ ಪ್ರಾಪರ್ ಈಸಿಯಾಗಿ ಫೈಲಮ್ ಇಂದ 1 ಮಾರ್ಕ್ ಕ್ವಶನ್ಸ್ ಇದರ ಬರ್ಬೋದು ನಿಮಗೆ. ನೋಡಿ ಎಲ್ಲ 1 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್, ಇದೆಲ್ಲ 2 ಮಾರ್ಕ್ ಕ್ವಶನ್ಸ್. 2 ಕ್ಯಾರೆಕ್ಟರ್ಸ್ ಆಫ್ ಫೀಚರ್ಸ್ ಆಫ್ ಕಾರ್ಡೇಟ್ಸ್, ಡಿಫರೆನ್ಸ್ ಬಿಟ್ವೀನ್ ಯೂರೋಕಾರ್ಡ್ ಅಂಡ್ ಸೆಫಾಲೋಕಾರ್ಡೇಟ್. ಈಗ 2 ಮಾರ್ಕ್ಗೆ ಬರಿಬೇಕು ನೀವು. ಯೂರೋಕಾರ್ಡ್, ನೋಟೋಕಾರ್ಡ್ ಇಸ್ ಲಾರ್ವೆ ಓನ್ಲಿ, ಸೆಫಾಲೋಕಾರ್ಡ್, ನೋಟೋಕಾರ್ಡ್ ಎಕ್ಸ್ಟೆಂಡ್ ಥ್ರೂ ಔಟ್ ದ ಲೈಫ್ ವರ್ಗೂ ಇರುತ್ತೆ. ಸೊ ಸಿಂಪಲ್ ಡಿಫರೆನ್ಸ್. ರೈಟ್ ಎನಿ 2 ಫೀಚರ್ಸ್ ಆಫ್ ಕಾರ್ಡೇಟ್ಸ್. ಇದೇ ಈಗ 3 ಮಾರ್ಕ್ ಕೂಡ ಕೇಳ್ತಾ, ತೋರಿಸ್ತೀನಿ ಬನ್ನಿ ಈಗ ನೋಡಿ. ಎಕ್ಸ್ಪ್ಲೇನ್ ದ ಜನರಲ್ ಫೀಚರ್ಸ್ ಆಫ್ ಯುವರ್ ಫೈಲಮ್ ನಿಡೇರಿಯಾ, ಅರೆಲಿಡಾ. ಆಮೇಲೆ ಮತ್ತೆ ನೋಡಿ, ರೈಟ್ ಎನಿ 2 ಫೀಚರ್ಸ್ ಆಫ್ ಏವ್ಸ್, 3 ಫಂಕ್ಷನ್ ನೋಡಿ, 3 ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಆಫ್ ಯುವರ್ ಕಾರ್ಡೇಟಾ. ಏನು, ನೋಟೋಕಾರ್ಡ್ ಇಸ್ ಪ್ರೆಸೆಂಟ್, ಡಾರ್ಸಲ್ ಹಾಲೋ ನರ್ವ್ ಕಾರ್ಡ್, ಆಮೇಲೆ ಫ್ರಾಂಜಿಲ್ ಗಿಲ್ಸ್ಲೆಟ್ಸ್. ಬರೀರಿ ಈ ತರ 3 ಪಾಯಿಂಟ್, 3 ಕ್ವಶನ್, 3 ಮಾರ್ಕ್ಗೆ. ಸ್ಟೂಡೆಂಟ್ಸ್ ಇಲ್ಲಿ ನಿಮ್ಗೆ ಶಾರ್ಟ್ ನೋಟ್ ತೋರಿಸ್ತೀನಿ ಬನ್ನಿ ಈಗ ನೋಡಿ. ಈ ತರ ಕೇಳ್ತಾರೆ, ರೈಟ್ ನೋಡೋಣ ಆರ್ಥ್ರೋಪೋಡ್ಸ್. ಇದು ನೀವು ಡೈರೆಕ್ಟ್ ಆಗಿ ನೀವು ಚಾಪ್ಟರ್ ಇಲ್ಲ ನಿಮ್ದು ಸ್ಟೂಡೆಂಟ್, ಚಾಪ್ಟರ್ ಅದು ನಿಮ್ದು ಇದು ಬರುತ್ತಲ್ಲ, ಅದು ಸ್ಟ್ರಕ್ಚರಲ್ ಆರ್ಗನೈಸೇಷನ್, ಅಲ್ಲಿಂದ ಏನ್ ಮಾಡ್ಕೊಂಡು ಬರಿಬೋದಿಲ್ಲ ಆರಾಮಾಗಿ. ಆರ್ಥ್ರೋಪೋಡ್ ಕೇಳಿದ್ರೆ ಕಾಕ್ರೋಚ್ ಸೇಮ್ ಅಲ್ಲ, ಕಾಕ್ರೋಚ್. ಇಲ್ಲಿ ನೋಡಿ ಸೇಮ್ ಕ್ವಶನ್, ಜನರಲ್ ಆಫ್ ಫೈಲಮ್ ಆರ್ಥ್ರೋಪೋಡಾ, ಪಾಲಿಫೆರಾ, ಕಾರ್ಡೇಟಾ, ಸರಿನಾ? ಸೇಮ್ ಆ ತರ ಕ್ವಶನ್ ಕೇಳ್ತಾ ಇರ್ತಾರೆ. ಫೈಲಮ್ ಕಾರ್ಡೇಟಾ, 3 ಫೀಚರ್ಸ್ ಆಫ್ ಏವ್ಸ್, 3 ಫೀಚರ್ಸ್ ಆಫ್ ಮ್ಯಾಮಲ್ಸ್, ರೆಪ್ಟೈಲ್ಸ್, ಇದು ಕೇಳ್ತಾರೆ. ಸೊ ಸ್ಟೂಡೆಂಟ್ಸ್ ಇಲ್ಲಿಂದ ನಿಮ್ಗೀಗ ಶಾರ್ಟ್ ನೋಟ್ಸ್ ಕೊಡ್ತೀನಿ. ಈ PDF ನ ಡೌನ್ಲೋಡ್ ಮಾಡೋದು ಮರಿಬೇಡಿ. ದಿಸ್ ಗೋನ್ ಬಿ ದ ಮೋಸ್ಟ್ ಇಂಪಾರ್ಟೆಂಟ್ PDF ಫಾರ್ ಯು ಸ್ಟೂಡೆಂಟ್ಸ್. ಯಾಕಂದ್ರೆ ಇಲ್ಲಿಂದ ನಿಮ್ಗೀಗ ಶಾರ್ಟ್ ನೋಟ್ಸ್ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನೋಡಿ ಪಾಲಿಫೆರಾ, ಅದು ಎಲ್ಲ ಪಾಲಿಫೆರಾ ಪಾಯಿಂಟ್ಸ್ ನಿಮ್ಗೆ ಇಲ್ಲಿ ವಿತ್ ಎಕ್ಸಾಂಪಲ್ ಜಾಸ್ತಿ ಆಡ್ ಮಾಡ್ಬೇಕು ನೀವೇ. ಬಟ್ ಎವ್ರಿ ಸಿಂಗಲ್ ಪಾಯಿಂಟ್ ಆಫ್ ಪಾಲಿಫೆರಾ ಇಲ್ಲಿ ಇದೆ. ನಿಮ್ಗೆ ಏನೇನು ಕಲಿಬೇಕೆಲ್ಲ ಇದೆ ಇಲ್ಲಿ ಪಾಲಿಫೆರಾ ಇಂದ. ಓಕೆನಾ? ಪಾಲಿಫೆರಾ, ನಿಡೇರಿಯಾ, ಟೀನೋ ನೋಡಿ, ನಿಡೇರಿಯಾ ಬರೀಬೋದಲ್ಲ. ಹೈಪೋಸ್ಟೋಮ್ ಬಗ್ಗೆ ಕೇಳ್ತಾರೆ, ಅದು ಅಪ್ಪ ಇದಿರತ್ತಲ್ಲ, ಅದು ಸಿಮೆಟ್ರಿ ಯಾವ ತರ ಕೇಳ್ತಾರೆ. ಇಲ್ಲಿ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಕೇಳ್ತಾರೆ ನಿಮ್ಗೆ, ಇಲ್ಲಿ ಟಿಶ್ಯೂ ಲೆವೆಲ್ ಇದೆಯಾ ಅಂತ. ಪಾಲಿಪಿನ್ ಮೆಡುಲೋಸಾ ಫಾರ್ಮ್ಸ್ ಕೇಳ್ತಾರೆ. ಟೀನೋಫಾರಲ್ ಕೇಳ್ತಾರೆ. ಓಕೆನಾ? ಈ 8 ಕೋಮ್ ಪ್ಲೇಟ್ಸ್ ಬಗ್ಗೆ ಕೇಳ್ತಾರೆ ನಿಮ್ಗೆ ಇಲ್ಲಿ. ಪ್ಲಾಟಿ ಎಲಿಮೆಂಟ್ ಸ್ಟೂಡೆಂಟ್ಸ್ ಇಲ್ಲಿ ಆರ್ಗನ್ ಲೆವೆಲ್ ಬಂತು ನಿಮ್ಗೆ ಇಲ್ಲಿ ಆಗ್ಲೇ ಈಗ. ಓಕೆನಾ? ಎಸಿಲೋಮೇಟ್ ಆರ್ಗಾನಿಸಮ್ಸ್, ಟ್ರಿಪ್ಲೋಬ್ಲಾಸ್ಟ್, ಸಿಮೆಟ್ರಿಕಲ್. ಸೊ ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಇನ್ಫಾರ್ಮೇಶನ್ ನಿಮ್ಗೆ ಎವ್ರಿ ಸಿಂಗಲ್ ಫೈಲಮ್ ಇಂದ ಆಲ್ಮೋಸ್ಟ್ ಇದೆ ಸ್ಟೂಡೆಂಟ್ಸ್, ಇಲ್ಲಿ ಎಲ್ಲ ಇದೆ. ಓಕೆನಾ? ಸೊ ಎಕ್ಸಾಮ್ ಕೇಳ್ಬೋದು ನಿಮ್ಗೆ, ಟೆಲ್ ಮಿ ವಿಚ್ ಫೈಲಮ್ ಹ್ಯಾಸ್ ಸೂಡೋಸಿಲೋಮ್. ಅವಾಗ ನೀವು ಕಣ್ಣು ಮುಚ್ಕೊಂಡಿ ನೆನಪು ಮಾಡ್ಕೋಬೇಕು, ಸೂಡೋಸಿಲೋಮ್ ಇರೋದು ಆಸ್ಕೆಲಿಮೆಂಥಸ್ ಅಂತ. ಶಾರ್ಟ್ ನೋಟ್ಸ್, ವೆರಿ ಈಸಿ. ಅನಲಿಡಾ, ಆರ್ಥ್ರೋಪೋಡಾ. ಆರ್ಥ್ರೋಪೋಡಾ ತುಂಬಾ ಪಾಯಿಂಟ್ಸ್ ಇದೆ, ತುಂಬಾ ಇಲ್ಲಿ ಬುಕ್ ಲಂಗ್ಸ್ ಅದೆಲ್ಲ ತುಂಬಾ ಪಾಯಿಂಟ್ಸ್ ಇದೆ ಇಲ್ಲಿ ಆರ್ಥ್ರೋಪೋಡಾದಲ್ಲಿ. ಓಕೆನಾ? ಮೊಲಸ್ಕಾ ಅಡ್ವಾನ್ಸ್ ಬಂತು, ಎಕಾನೋಡರ್ಮೇಟಾ, ಹೆಮಿಕಾರ್ಡೇಟಾ, ಅಲ್ಲಿಗೆ ಮುಗಿತು ಸ್ಟೂಡೆಂಟ್ಸ್. ಅಲ್ಲಿಗೆ ಹೆಮಿಕಾರ್ಡೇಟಾ ಮುಗೀತು. ಸೊ ಸ್ಟೂಡೆಂಟ್ಸ್
ಅಲ್ಲಿಗೆ ನಿಮ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ 4 ಚಾಪ್ಟರ್ ಇಂದ ನೀವು ಏನೇನು ಕೇಳ್ಬೋದಲ್ಲ ಎಲ್ಲ ಕೊಟ್ಟಿದ್ದೀನಿ ಈಗ. ಓಕೆ ಸ್ಟೂಡೆಂಟ್ಸ್, ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಅಕಸ್ಮಾತ್ ನಿಮ್ಗೆ ಈ ತರ ವಿಡಿಯೋಸ್, ಶಾರ್ಟ್ ವಿಡಿಯೋಸ್ ಎಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಆಗ್ಬಿಡುತ್ತಲ್ಲ, ಇನ್ನ ವಿಡಿಯೋಸ್ ಬೇಕಂದ್ರೆ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಹಾಕೋದು ಮರಿಬೇಡಿ. ಯಾಕಂದ್ರೆ ಈ ತರ ನಿಮ್ಗೆ ಒಂದು 5 ವಿಡಿಯೋಸ್ ಅಲ್ಲಿ, ಬರೀ 5 ವಿಡಿಯೋಸ್ ಅಲ್ಲಿ ಆಲ್ಮೋಸ್ಟ್ ಎವ್ರಿ ಸಿಂಗಲ್ ವಿಡಿಯೋ 40 ಮಿನಿಟ್ಸ್ ಅಲ್ಲಿ ನಿಮ್ದು ಫುಲ್ ಸಿಲೆಬಸ್ ಮುಗ್ದೋಗುತ್ತೆ ನಿಮ್ದು. ಸೊ ಇದ್ರ ಮೇಲೆ ನೀವು ತಲೆ ಕೆಡಿಸೋದು ಬೇಕಾಗಿಲ್ಲ. Okay, so thank you so much students. Bye bye all of you, take care and have a great day all of you, and bye bye all of you. Bye bye.